ಐ ವಾಸ್ ಸ್ಟ್ಯಾಂಡಿಂಗ್ ಎಕ್ಸಾಕ್ಟ್ಲಿ ಲೈಕ್ ದಿಸ್, ಜೇಬಲ್ ಕೈ ಹಾಕೊಂಡೆಲ್ಲ. ದೆನ್ ಇವರು ಫೋನಲ್ಲಿ ಮಾತಾಡ್ಕೊಂಡು ಹಿಂಗೆ ಬರ್ತಾರೆ. ಹಿಂಗೆ ಬಂದ್ಬಿಟ್ಟು ಹಿಂಗೆ ನೋಡ್ಕೊಂಡು ಆಮೇಲೆ ಹಿಂಗೆ ನೋಡೋದು, ಹಿಂಗೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಬಂದು ನಿಂತ್ಕೋತಾರೆ. ನಾನು ಏನಾಯ್ತು ಅಂದರೆ ಸುಮ್ಮನಾಗ್ಬಿಟ್ರು. ಇಲ್ಲಿ ಏನೂ ಮಾತೇ ಆಡಿಲ್ಲ. ಬಟ್ ಇಟ್ ವಾಸ್ ಕೈಂಡ್ ಆಫ್ ಲೈಕ್ ಬಟರ್ಫ್ಲೈಸ್ ಹೊಟ್ಟೆಲೆಲ್ಲ ಫುಲ್ಲು ಏನೋ ಒಂಥರ ಆಗ್ತಿತ್ತು. ಕನ್ನಡ ಮೂವಿ ಒಂದು ಹಾಲಿವುಡ್ ರೇಂಜಲ್ಲಿ ಮಾಡಿದ್ದಾರೆ, ವಿಜುವಲ್ಸ್ ಆಗಿ ಪ್ರತಿಯೊಂದಾಗಿ ಅದು ತುಂಬ ಇಷ್ಟ ಆಯಿತು. ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ಥರ ಒಂದು ಪ್ಲಾಟ್ ಇಕ್ಕಿದ್ದಾರೆ ಮೂವಿನಲ್ಲಿ. ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೋ ಆ ಪ್ಲಾಟ್ ಅಂತ. ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ ಕಾರು ಮನೆ ತಗೋತೀನಿ, ಇದು ನನ್ನ ಚಾಲೆಂಜು. ಆಮೇಲೆ ಟ್ರೇಡಿಂಗಲ್ಲೂ ತುಂಬ ಚೆನ್ನಾಗಿ ನಡೀತೆ, ಸಖತ್ತಾಗಿ ನಡೀತೆ. ಸೊ ಅದೇ ಒಂದು 3-4 ಇನ್ಕಮ್ ಸೋರ್ಸ್ ಇರಬೇಕು ಅಂತ ಮುಂಚೆಯಿಂದನೂ ಆಸೆ ಇತ್ತು. ಸೊ ಹಂಗೆ ಆಗ್ತಿದೆ. ಗೈಸ್, ಸೊ ಇವತ್ತು ನಾನು SMR ಹತ್ರ ಸ್ವಲ್ಪ ಮಾತಾಡ್ತಿಲ್ಲ ಅಂತ SMR ನಮ್ಮ ಮನೆ ಹತ್ರ ಬಂದಿದ್ದಾರೆ. ಸುಳ್ಳು ಹೇಳ್ತಾ ಇದ್ದಾಳೆ, ಮಾತಾಡ್ತಾ ಇರೋ ತರ ಎಲ್ಲ ಏನಿಲ್ಲ. ನೆನ್ನೆ ಫುಲ್ಲು ಬೇಡ್ಕೊಂಡ್ಲು, ಪ್ಲೀಸ್ ನಮ್ಮ ಮನೆ ಹತ್ರ ಪ್ಲೀಸ್ ನನ್ನ ಮಾತಾಡ್ಸು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬಿಕಾಸ್ ನಾನು ತಪ್ಪು ಮಾಡಿದ್ದೆ ಗೈಸ್. ಅದಕ್ಕೆ ನಾನು ಮುಂಚೆ ನಾನು ಏನ್ ಗೊತ್ತಾ, ನನ್ ತಪ್ಪು ಇರ್ತಿದ್ರು ಕೂಡ ಐ ವಾಸ್ ನಾಟ್ ಟಾಕಿಂಗ್, ಬಿಟ್ಟ ಅವನೇ ಮಾತಾಡ್ಲಿ, ಅವನೇ ಬಂದು ನನ್ನ ಹತ್ರ ಮಾತಾಡ್ಲಿ ಅಂತ. ಬಟ್ ಇವಾಗ ಯಾವ ತರ ಆಗ್ಬಿಡಿದ್ರೆ ನಾನು ತಪ್ಪು ಮಾಡಿದ್ರೆ ನಾನು ಒಪ್ಕೋತಾ ಇದ್ದೀನಿ, ಓಕೆ ಐ ಮೇಡ್ ದಿಸ್ ಕೈಂಡ್ ಆಫ್ ಮಿಸ್ಟೇಕ್ ಅಂತ. ಸೊ ಅದಕ್ಕೆ ನಾನೇ ಇದು ಮಾಡಿದೆ. ಬಟ್ ಇವ್ರು ಬಂದರು ಆ್ಯಂಡ್ ಅದ್ರ ಜೊತೆಗೆ ನನಗೆ ಆಂಟಿ ಬಿರಿಯಾನಿ ಕೂಡ ಕೊಟ್ಟು ಕಳ್ಸಿದ್ದಾರೆ. ಬಿಕಾಸ್ ನಂಗೆ ತುಂಬ ಇಷ್ಟ ಅಂತ ಬಿರಿಯಾನಿ ಕೂಡ ಕೊಟ್ಟು ಕಳ್ಸಿದ್ದಾರೆ. ಅದಾದ್ಮೇಲೆ ಇವ್ರು ನಂಗೆ ಇನ್ನ ಏನು ಕೊಡ್ಸಿದ್ರು ಅಂದರೆ ಸನ್ಫ್ಲವರ್ ಕೊಡ್ಸಿದ್ರು. ಇವ್ನು ಯಾರಿಗೂ ಹಿಂಗ್ ಇಟ್ಕೊಂಡು ಹೊಡಿತಾನ ಹುಡುಗಿಗೆ. ಏಯ್ ಬಿಡ, ಏನ್ ಮಾಡ್ತೀಯ, ಯಾಕೆ ಹಿಂಗ್ ಹೊಡಿತಾ ಇದೆಯಾ ಹುಡುಗಿಗೆ? ಈ ರೋಸ್ ಬೇಡವಂತೆ, 31 ದೊಡ್ಡ ಬೊಕ್ಕೆ ಕೊಟ್ಬಿಟ್ಟು ಪ್ರಪೋಸ್ ಮಾಡ್ಬೇಕಂತ ಹುಡುಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇರ್ಲಿ ತೊಂದರೆ ಇಲ್ಲ. ಯಾಕೆ ಎಷ್ಟು ಜನ ಅಪ್ಪ ಈ ಕಾರಲ್ಲಿ ಓಡಬೇಕಾದ್ರೆ ಎಷ್ಟು ಜನ ಸಿಗ್ತಾರೆ. ಸುಮ್ಮನೆ ಒಂದು ಹಂಗೆ ಮೀಟ್ ಆಗಿ ಕ್ರೇಜಿ ಲವ್ ಅಪ್ಪ. ಎಲ್ಲೋದ್ರು ಕಂಡಿಡ್ತಾರೆ, ಎಲ್ಲೋದ್ರು ಮಾತಾಡ್ತಾರೆ, ಖುಷಿ. ಆಚೆ ಹೋಗ್ತಿದ್ಯಾ? ನೋಡಿ ಗೈಸ್, ಎಷ್ಟೊಂದು ಲವ್ ಜನರಿಗೆ. ಗೈಸ್ ಯಾವ ಲೆವೆಲಿಗೆ ಅಂತ ಅಂದ್ರೆ, ಇವಾಗ ರೋಡಲ್ಲಿ ಯಾರೋ ಸಿಕ್ಕಿದ್ರು ಆಯ್ತಾ, ಅವರು ಸೈಡ್ಗೆ ಹಾಕಿಬ್ರು 1 ನಿಮಿಷ ಅಂತ ಅಂದ್ರು. ಸೈಡ್ಗೆ ಹಾಕೊಂಡೆ. ನಾನು ರೆಗ್ಯುಲರ್ ಆಗಿ ಪಾಪ ಯಾರೇ ಕೇಳಿದ್ರು ಮಾತಾಡಿಸಿ ಚೆನ್ನಾಗಿ ಮಾತಾಡಿಸಿ ಕಳಿಸ್ಬೇಕು ಅಂತ ನಾನು ಅನ್ಕೊಳ್ಳೋದು. ಬಿಕಾಸ್ ಈ ಸ್ಥಾನದಲ್ಲಿ ಇದ್ದೀನಿ ಅಂದರೆ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ಆಯ್ತಾ. ಇವ್ರು ನಿಲ್ಲಿಸ್ಕೊಂಡ್ಬಿಟ್ಟು ಪಾಪ ಮುಂದಿನ ತಿಂಗಳು ಮದುವೆ ಐತಂತೆ ಅವ್ರದ್ದು. ಇನ್ವಿಟೇಷನ್ ಕೊಟ್ಟರು. ಬ್ರೋ ಮುಂದಿನ ತಿಂಗಳು ಮದುವೆ ಬ್ರೋ, ಇನ್ವಿಟೇಷನ್ ಕೊಡ್ತೀವಿ. 1 ನಿಮಿಷ ಆಯ್ತು ಇನ್ವಿಟೇಷನ್ ಕೊಟ್ಟು ನನಗೆ ಅಯ್ಯೋ. ಇಲ್ಲಿ ಬ್ಯಾಂಗ್ಳೂರಲ್ಲೇ ಇರೋದು. ತೋರಿಸ್ಬೇಡ ಇಲ್ಲೇ ಐತೆ ಅಂತ ಹೇಳ್ಬಿಟ್ಟು ಆಮೇಲೆ ಕ್ರೇಜಿ ಅಂತ ಅನ್ಸುತ್ತೆ. ಇವೆಲ್ಲ ಅನ್ಸ್ಕೊಂಡ್ರೆ ಯಾವ್ದೋ ಜನದಲ್ಲಿ ಪುಣ್ಯ ಮಾಡ್ಬಿಟ್ಟಿದೀವಪ್ಪ. ಇವಾಗ ಅವ್ರ ಮನೆಗಳಿಗೆ ಎಲ್ಲೆಲ್ಲೋ ಕೊಡೋಕೆ ಹೋಗ್ತಾ ಇರ್ತಾರೆ ಅಂತ ಅಂದ್ರು ನಾವು ನಿಲ್ಸೋ ತಕ್ಷಣ ನಿಲ್ಸ್ಬಿಟ್ಟು ಬ್ರೋ ನಮ್ಮ ಮದುವೆ ನಿಮಿಷ ಅಂತ ಮೂವಿಂಗ್ ಅಲ್ಲಿ ಹೇಳ್ತಾರೆ. ತುಂಬಾ ಜನ ಕೇಳ್ತಾರೆ, ತುಂಬಾ ಜನ ಸಿಗ್ತಾ ಇರ್ತಾರೆ ರೋಡಲ್ಲಿ. ಒಂದ್ ಅಡ್ವಾಂಟೇಜ್ ಏನಂತ ಅಂದ್ರೆ ಕಾರ್ ನೋಡಿ ಈಸಿಯಾಗಿ ಕಣ್ಣು ಹಿಡಿದ್ಬಿಡ್ತಾರೆ ಫಸ್ಟ್ ಆಯ್ತಾ. ಅದೆಲ್ಲ ಇನ್ನ ನೋಡಿದ ತಕ್ಷಣ ಖುಷಿಯಾಗಿ ಸಿಕ್ಕಿ ಮಾತಾಡಿಸಿ ಮದುವೆ ಎಲ್ಲ ಇನ್ವಿಟೇಷನ್ ಕೊಡ್ತಾರೆ ಅಂದ್ರೆ ಅದು ಇನ್ನ ಕ್ರೇಜಿ ಅಂತ ಅನ್ಸುತ್ತೆ. ಒಳ್ಳೇದಾಗ್ಲಿ ಕಪಲ್ಸ್ಗೆ. ಅಂಡ್ ಈ ಪುಣ್ಯ ಏನಂತ ಅಂದ್ರೆ ಈ ತರ ಪ್ರೀತಿ ಪಡೆಯಕ್ಕೆ ಎಷ್ಟೋ ಜನ್ಮದ ಪುಣ್ಯ ಮಾಡ್ಬಿಟ್ಟಿವಿ ಬಿಡಿ. ಕರೆಕ್ಟ್ ಪಾಯಿಂಟ್. ಇವಾಗ ಎಲ್ಲಿಗೆ ಪಯಣ? ನೀವ್ ಹೇಳಿ, ನೀವ್ ಕರ್ಕೊಂಡು ಹೋಗ್ತಿದ್ವಿ. ಯು ಹ್ಯಾವ್ ಕಮ್ ಟು ಪಿಕ್ ಮೀ ಅಪ್. ನೀನು ಗೈಸ್ 11 o'clock 22:54 ಅಂದ್ರೆ ಎಷ್ಟು 10:54. ನಾವೇನಕ್ಕೆ ಹೊಸಕೋಟೆ ಬಿರಿಯಾನಿ ತಿನ್ನೋಕೆ ಹೋಗ್ಬಾರ್ದು? ಅಷ್ಟೆಲ್ಲ ಆಗಲ್ಲ. ತುಂಬಾ ಆಸೆ ಆಗ್ಬಿಟ್ಟಿದೆ. ಇಲ್ಲೇ ನಾವು ಫಸ್ಟ್ ಮೀಟ್ ಆಗಿದ್ವಲ್ಲ, ಪೋಲಾರ್ ಬರ್ಗ್ ಹೋಗೋಣ. ನಡಿ ಅಲ್ಲಿಗೆ ಹೋಗೋಣ. ಪೋಲಾರ್ ಬರ್ಗ್ ಹೋಗೋಣ ಅಥವಾ ಎಲ್ಲಿ ಹೋಗೋಣ? ನೀನೇನ್ ತಿನ್ಬೇಕು ಹೇಳು, ನಾನು ಊಟ ಮಾಡ್ಬೇಕು ಮನೆಗೆ ಹೋಗಿ. ನೀನೇನ್ ತಿನ್ಬೇಕು ಅಂತ ಹೇಳಿದ್ರೆ ಮತ್ತೆ ಬೇಡ, ನನ್ನ ಹತ್ರನೂ ಊಟ ಇದೆ. ನಿನ್ನ ಹತ್ರ ಊಟ ಇದೆ ಅಂತ ಅಂದ್ರೆ ನಿಂಗೆ ಏನ್ ಬೇಕು ಹೇಳು. ಐಸ್ ಕ್ರೀಮ್ ಬೇಕು ಅಂತ ಹೇಳದಲ್ಲ, ಯಾಕೆ ಇವಾಗ ವಿಡಿಯೋದಲ್ಲಿ ಹೇಳಲ್ಲ, ವಾರ ಕಡಿಮೆ ಆಗ್ಬಿಡುತ್ತೆ ಅಂತ. ಮತ್ತೆ ನೀನು ತಿನ್ನಲ್ಲ ಅಂತೀರ. ನೀನ್ ತಿನ್ನಲ್ಲ ಅಂದ್ರೆ ನಾನು ಏನೂ ಪ್ರಯೋಜನ ಇಲ್ಲ ತಿಂದು. ನಾನ್ ತಿನ್ನಲ್ಲ ಅಂದ್ರೆ ನೀನ್ ತಿಂದು ಏನು ಪ್ರಯೋಜನ ಅಲ್ವಾ? ಯಾಕೆ? ನನಗೊಬ್ಳಿಗೆ ತಿನ್ನಕ್ ಬೋರಾ? ಹಂಗಾರೆ ನೀನ್ ತಿನ್ನೋದೇ ಇಲ್ಲ ನಾನು ತಿಂದಿಲ್ಲ ಅಂದ್ರೆ ಮನೇಲಿ. ಅದು ಮನೇಲಿ ಮನೇಲಿ ನಮ್ಮ ಅಮ್ಮ ಇರ್ತಾರೆ ಕಂಪನಿ ಕೊಡಕ್ಕೆ, ಆ ಥರ ಇರ್ತಾರೆ. ಸೊ ಇಟ್ ವಿಲ್ ಬಿ ಈಸಿ ಆಬ್ವಿಯಸ್ಲಿ. ಹಂಗಂತೀಯಾ? ಸರಿ ಆಯ್ತು, ತಿಂತೀನಿ ಬಾಯ್ ಏನೋ ಒಂದು. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ಗೈಸ್ ಮೈಕ್ ಆನ್ ಇದೆಯಲ್ಲ? ನೋಡು ಇದೆ, ಆನಲ್ಲಿ ಇದೆ. ಗೈಸ್ ನನಗೆ ಎಷ್ಟು SMR ಇದು ಕಿಟಕಿ. ಗೈಸ್ ನಾನು SMR ಫಸ್ಟ್ ಮೀಟ್ ಆಗಿದ್ದ ಜಾಗ ಅಂದರೆ ಇದೆ. ಫಸ್ಟ್ ಟೈಮ್ SMR ನನಗೆ ಅಂದರೆ ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದು. ಇಲ್ಲ ಏನಾದ್ರು ತಿನ್ಬೇಕಂದ್ರೆ ಇಲ್ಲೇ ಬಂದಿದ್ದು. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಯಾ ವಾಟ್ ಯು ಫೀಲ್ ಇನ್ಸೈಡ್ ಯು? ಎಲ್ಲಿ ನೋಡಿ ಇಲ್ಲಿ. ಅಯ್ಯೋ ಪಾಪ
ತೂತಾಗ್ಬಿಟ್ಟಿದೆ. ವಾಟ್ ಯು ಫೀಲ್ ಇನ್ಸೈಡ್ ಯು? ಅಂದರೆ ಇನ್ಸೈಡ್ ಮೀ ವಾಟ್ ಐ ಫೀಲ್ ಹಂಗ್ರಿ. ಗೈಸ್ ನಾನು ರೀಕ್ರಿಯೇಟ್ ಮಾಡ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ. ಇದು ಸಿಮ್ರನು ಆಯಿತಾ, ಇಲ್ಲಿ ನಿಂತಿದ್ದಾಳೆ, ಇಲ್ಲಿ ನಿಂತ್ಕೊ, ಇಲ್ಲೇನೋ ಮೇಲ್ಗಡೆ ನೋಡಿಕೊಂಡು ಐ ವಾಸ್ ಸ್ಟ್ಯಾಂಡಿಂಗ್ ಎಕ್ಸಾಕ್ಟ್ಲಿ ಲೈಕ್ ದಿಸ್, ಜೇಬಲ್ ಕೈ ಹಾಕೊಂಡೆಲ್ಲ. ದೆನ್ ಇವರು ಫೋನಲ್ಲಿ ಮಾತಾಡ್ಕೊಂಡು ಹಿಂಗೆ ಬರ್ತಾರೆ, ಹಿಂಗೆ ಬಂದ್ಬಿಟ್ಟು ಹಿಂಗೆ ನೋಡ್ಕೊಂಡು ಆಮೇಲೆ ಹಿಂಗೆ ನೋಡೋದು, ಹಿಂಗೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಬಂದು ನಿಂತ್ಕೋತಾರೆ. ನಾನು ಏನಾಯ್ತು ಅಂದರೆ ಸುಮ್ಮನಾಗ್ಬಿಟ್ರು. ಇಲ್ಲಿ ಏನೋ ಮಾತೇ ಆಡಿಲ್ಲ. ಬಟ್ ಇಟ್ ವಾಸ್ ಕೈಂಡ್ ಆಫ್ ಲೈಕ್ ಬಟರ್ಫ್ಲೈಸ್ ಹೊಟ್ಟೆಯಲ್ಲೆಲ್ಲ ಫುಲ್ಲು ಏನೋ ಒಂಥರ ಆಗ್ತಿತ್ತು. ಯಾವ ಥರ ಆಗ್ತಿತ್ತು? ಹಂಗೆ ನನಗೂ ಆಗ್ತಿತ್ತು ಅಂತ ನಾನು ನೋಡ್ತಾ ಇದ್ದಿದ್ದು. ಏನನ್ಸುತ್ತೆ ನಿನಗೆ? ನೋಡಿ ಎಲ್ಲರದು ಮದುವೆ, ಇದು ಮಕ್ಕಳು, ಪ್ರಪೋಸಲ್ ಇವೆಂಟ್ಸ್ ಎಲ್ಲ ನಡೀತೈತೆ. ಯೋಚನೆ ಮಾಡು. ಯೋಚನೆ ಮಾಡೋಣ ಅಷ್ಟೇ. ನಾವು ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳಂತ ನಾವು ಪಾಪ ಸಿಂಗಲ್ ಆಗಿದ್ಬಿಟ್ಟು ಮದುವೆ ಬೇಡ ಅಂತ ಹೇಳೋಕ್ಕಾಗುತ್ತೆ. ಒಂದು ಪ್ರಾಪರ್ ಟೈಮ್ ಬಂದಾಗ ಮದುವೆ ಆಗಲೇಬೇಕು. ನೀವು ಆಗ್ಬಿಡಿ. ನಾನು ಆಗ್ತೀನಿ, ನನಗೆ ಅರ್ಜೆಂಟ್ ಇಲ್ಲ. ನನಗೆ ಅರ್ಜೆಂಟ್ ಇದೆ ನನ್ನ ಜೊತೆ ಆಗಕ್ಕ. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಬಂದಿದೆ ನೋಡಿ ಗೈಸ್. ಫಸ್ಟ್ ಟೈಮ್ ನಾನು ಬಂದಾಗಲೂ ಇದೇ ಐಸ್ ಕ್ರೀಮ್ ತಂದಿದ್ದು. ಸುಳ್ಳಿ ಅದು ಇಲ್ಲಿ ತಿಂದಿದ್ದೆ, ಇದಲ್ಲ. ನಾನು ಇದು ತೋರಿಸ್ತೇನೋ ಅಂತ ಅನ್ಕೊಂಡೆ. ಲೆಟ್ಸ್ ಗೋ. ಎಸ್ ಲೆಟ್ಸ್ ಗೋ. ಗೈಸ್ ಈ ಜಾಗದಲ್ಲಿ ನಿಂತ್ಕೊಂಡು ನಂಗೆ ಇನ್ನೋರ್ಗೂ ಅದೇ ಫೀಲ್ ಲೈಕ್ ಇದು ಸೆಕೆಂಡ್ ಟೈಮ್ ಬಂದಿದ್ದು. ಫಸ್ಟ್ ಟೈಮ್ ನಾವು ಮೀಟ್ ಆದಾಗ ಬಂದಿದ್ವಲ್ಲ, ಅದು ಬಿಟ್ಟರೆ ಇವತ್ತೇ ಬಂದಿರೋದು. ಇಲ್ಲಿಂದ ನೋಡ್ಕೊಂಡು ಹೋಗಿದ್ದೀವಿ ಇದೇ ರೋಡಲ್ಲಿ. 2 ವರ್ಷ ಆದ್ಮೇಲೆ ಬಂದಿದ್ದೀವಿ. 2 ವರ್ಷ ಆದಮೇಲೆ ಇಲ್ಲಿ ಬಂದಿರೋದು ನಾವು. ಸೊ ಇಟ್ ಫೀಲ್ಸ್ ರಿಯಲಿ ನೈಸ್. ಹೌ ಡು ಯು ಫೀಲ್? I also feel nice. What is it? I also feel nice. I also feel nice. Neat. I feel so nice. ಈ ಥರ I feel so nice. ಗೈಸ್ ಇವನೇನೋ ಖುಷಿಯಾಗಿಲ್ಲ ಗೈಸ್. ಇವನು ತಲೆನೋವು ಕಣೆ, ಫೋನ್ ಬಿಡ್ತಲ್ಲ. ನಿಂಗೆ ಏನೇ ತಲೆನೋವು ಇರಲಿ 2 ವರ್ಷ ಆದಮೇಲೆ ಈ ಜಾಗಕ್ಕೆ ನಾವು ಬಂದಿದ್ದೀವಿ. ಯು ಹ್ಯಾವ್ ಟು ಬಿ ಹ್ಯಾಪಿ. ಐ ಆಮ್ ಹ್ಯಾಪಿ. ಯು ಆರ್ ನಾಟ್. ಐ ಡೋಂಟ್ ಸಿ ದಟ್. ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಹತ್ರ ಮಾತಾಡಕ್ಕೆ ಬಂದು ನನಗಿನ್ನ ಬೇಜಾರು ಮಾಡ್ತಿರೋದು ಇವನು. ನೀನು ಕೋಪ ಮಾಡ್ಕೊಳ್ಳೋ ಕಾರಣನೂ ನೀನೇ ಅಲ್ವಾ? ಅದನ್ನು ಹೇಳು. ಹೇಗನ್ಸುತ್ತೆ ಏನು ಈ ಥರ ತಪ್ಪಿತಸ್ಥೆ ಜಾಗದಲ್ಲಿ ಇದೆಯಾ? ತಪ್ಪಿತಸ್ಥೆ ಜಾಗದಲ್ಲಿ ಇದೆಯಲ್ಲ, ಏನನ್ನಿಸ್ತದೆ? ತಪ್ಪಿತಸ್ಥೆ ಮೀನ್ಸ್ ತಪ್ಪು ಮಾಡ್ರೋಳು. ಅಭ್ಯಾಸ ಆಗ್ಬಿಡಿದೆ ಮಾಡಿ ಪಾಪ. ನೀನು ಬರ್ತೀಯಲ್ಲ ಅಷ್ಟು ದೂರದಿಂದ, ದಟ್ ಈಸ್ ಮೋರ್ ದೆನ್ ಎನಫ್ ಗೈಸ್. ಟ್ಯೂಸ್ಡೇ ನಾನು ಹಾಲಿಡೇ ಇರ್ತೇನೆ ಆಯಿತಾ, ನಾನು ಮನೇಲೇ ಇರ್ತೀನಿ. ಬಟ್ ಯು ಟ್ರಸ್ಟ್ ಮಿ ಆರ್ ನಾಟ್, ಪ್ರತಿ ಟ್ಯೂಸ್ಡೇ ಏನೋ ಒಂದು ಜಗಳ ಆಗುತ್ತೆ ಗೈಸ್. ಐ ಡೋಂಟ್ ನೋ ವೈ. ಜಗಳ ಅಂತಲ್ಲ, ಏನೋ ಒಂದು ಆಗಿಬಿಟ್ಟು ನಾನು ಮಾತಾಡ್ಬಿಟ್ಬಿಡ್ತೀನಿ ಇವ್ರ ಜೊತೆ. ಸರಿ ನಾನು ಮಾತಾಡಲ್ಲ. ಹಿ ಡಸಂಟ್ ಲೈಕ್ ಮೀ ಇಗ್ನೋರಿಂಗ್ ಹಿಮ್ ಆಯಿತಾ. ಹಿ ಮೇಕ್ ಶ್ಯೂರ್ ದಟ್ ಐ ಆಮ್ ಹ್ಯಾಪಿ. ಅಥವಾ ನಂಗೆ ಏನಾದರೂ ಆರ್ಡರ್ ಮಾಡೋದು ಬ್ಲಿಂಕಿಟಿಂದ, ಲೈಕ್ ಟೆಡಿ ಬೇರ್ ಆಗಿರಲಿ, ಫ್ಲವರ್ಸ್ ಆಗಿರಲಿ, ಚಾಕ್ಲೇಟ್ಸ್ ಆಗಿರಲಿ, ಈ ಥರ ಮಾಡೋದು. ಆ್ಯಂಡ್ ಈ ಥರ ಅಷ್ಟು ದೂರದಿಂದ ಇಲ್ಲಿ ಬರೋದು ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಹಿ ಸ್ಟೇಸ್ ಲೈಕ್ ತುಂಬ ಆಪೋಸಿಟ್ ಡೈರೆಕ್ಷನ್ ಇದ್ದಾರಲ್ಲ. ಸೊ ಅದಕ್ಕೆ ನನಗೆ ಎಲ್ಲೋ ಒಂದು ಕಡೆ ಎಷ್ಟೇ ಕೋಪ ಇದ್ದರೂ ಐ ಫರ್ಗೆಟ್ ಇಟ್. ಲೈಕ್ ಇಟ್ಸ್ ಓಕೆ. ಅಲ್ಲಿಂದ ಎಲ್ಲಿಗೆ ಬರೋದು ಹೇಳ್ತಾವಳು ಇವಳು. ನಾನು ಇಲ್ಲಿಂದ ದಾಂಡೇಲಿಗೆ ಬಂದಿದ್ದೆ. ಹೌದು ಗೈಸ್, 500 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದಾರೆ ನನಗೋಸ್ಕರ ದಾಂಡೇಲಿಗೆ ಬರೋಕ್ಕೆ. ಬಟ್ ಅಲ್ಲಿ ನಾನು ಇರಲಿಲ್ಲ. ಮತ್ತೆ ಅಲ್ಲಿಂದ ಬ್ಯಾಂಗ್ಳೂರ್ ಬರೋಕ್ಕೆ ಮತ್ತೆ 500 ಕಿಲೋಮೀಟರ್ಸ್, 1000 ಕಿಲೋಮೀಟರ್ಸ್ ನನಗೋಸ್ಕರ ಟ್ರಾವೆಲ್ ಮಾಡಿದ್ದಾರೆ. ಜಸ್ಟ್ ಬಿಕಾಸ್ ಐ ವಾಸ್ ಆ್ಯಂಗ್ರಿ ಅಂತ. ಅದಕ್ಕೆ ಇವ್ರ ಮೇಲೆ ಏನೇ ಕೋಪ ಇದ್ರು ಅದೆಲ್ಲ ನೆನ್ಪು ಮಾಡ್ಕೊಂಡಾಗ, ಇವ್ರು ಒಳ್ಳೆತನ ನೆನ್ಪು ಮಾಡ್ಕೊಂಡಾಗ ಕೋಪ ಎಲ್ಲ ಹೊರ್ಟೋಗಿದೆ. ಅಯ್ಯೋ ಪಾಪ ಎಷ್ಟೆಲ್ಲ ಮಾಡ್ತಾನೆ, ನನಗೋಸ್ಕರ ಹುಡ್ಕೊಂಡು ಬರ್ತಾನೆ ಆ ಹುಡುಗ ಅಂತ. ಸೊ ಕೋಪ ಬೆರೆಸ್ತಾರೆ, ಆ ಥರ ಕೋಪ ಬೆರೆಸಲ್ಲ ಅಂತಲ್ಲ. ಸಿ ಎಲ್ಲರ ಮಧ್ಯೆ ಅದಿರುತ್ತೆ, ಕೋಪ ಆಗೋದು, ಜಗಳ ಆಗೋದು. ಸಮ್ ಪೀಪಲ್ ವಿಲ್ ಶೋ, ಸಮ್ ಪೀಪಲ್ ಡಸಂಟ್ ಲೈಕ್ ಟು ಶೋ ಅಷ್ಟೇ. ನಾವೇನಂದರೆ ವಿ ಆರ್ ವೆರಿ ನ್ಯಾಚುರಲ್. ಇವನ್ ಜಗಳ ಆಡಿದ್ರು ಕೂಡ ಟೆಲ್ ಆಫ್ ರಾ ಆಗಿರ್ತೀವಿ. ನಾವಿಬ್ರು ಜಗಳ ಆಡಿದ್ರೆ ನಾವು ಹೇಳ್ಬಿಡ್ತೀವಿ ಗೈಸ್ ನಾವು ಜಗಳ ಆಡಿದ್ದೀವಿ ಅಂತ. ಇಟ್ಸ್ ನಾಟ್ ಲೈಕ್ ವಿ ಆರ್ ಹೈಡಿಂಗ್ ಇಟ್. ನೋ, ಹೇಳ್ಬಿಡ್ತೀವಿ. ಸೊ ದಟ್ ಇಸ್ ಅಸ್. ಇಸ್ ಇಟ್? ಹೌದು. ಪಾಪ ಏಟ್ ಆಗ್ಬಿಟ್ಟಿದೆ ಅಲ್ವಾ ನಿಂಗೆ? ತುದಾಗ್ಬಿಟ್ಟೆ. ಅಷ್ಟೊಂದೇನು ಮುಳುಗಿದ್ದೆ ಫೋನಲ್ಲಿ ನೀನು? ಮಲಗಿದ್ದೆ. ಎದ್ಬಿಟ್ಟು ಫೋನ್ ಚಾರ್ಜಿಂಗ್ ಆಗಿದ್ನಲ್ಲ, ತೆಗ್ದ್ಬಿಟ್ಟು ಏನು ಬಂದಿದ್ದು ಮೆಸೇಜು ಅಂತ ನೋಡೋಕ್ಕೆ ಹಿಂಗೆ ಇಟ್ಕೊಂಡೆ. 11 ಟೈಮ್. ಯಾರು ಮೆಸೇಜ್ ಮಾಡಿದ್ದಿದ್ದ ಅವಾಗಲೇ? ಪೇಟಿಎಮ್ ಅವರು. ಅಲ್ಲ, ಅವಾಗಲೇ ಮೆಸೇಜ್ ಬಂತಲ್ಲ ಯಾರ್ದು ಅಂತ ನೋಡೋಕೆ ಹೋದೆ, ತಲೆಗೆ ಬಿತ್ತು ಅಂದಲ್ಲ.
ಮೆಸೇಜ್ ಎಲ್ಲ ಚಾರ್ಜಿಂದ ತೆಗೆದು ಫೋನ್ ನೋಡೋಕೆ ಹಿಂಗೆ ಹಿಡ್ಕೊಂಡೆ ಮಲಗಿದ್ದವನು ಬಿದ್ಬಿಡ್ತು. ನನ್ನ ಫೋನ್ ನೋಡಿ ಹಿಂಗೈತಲ್ಲ ಇಲ್ಲಿ ಇದೆಲ್ಲ ಕಬ್ಬಣ ಇದಲ್ಲ ನಂದು 11 ಏನಾದರೂ ವಿಶ್ ಮಾಡ್ಕೊ. ಮಾಡ್ಕೊಂಡಿದ್ದೀನಿ ಮನ್ಸಲ್ಲಿ. ಏನು ವಿಶ್ ಮಾಡ್ಕೊಂಡೆ? ಹೇಳೋಕ್ಕಾಗಲ್ಲ. ನನಗೆ ಹೇಳು ಪ್ಲೀಸ್. ನಿನಗೆ ಹೇಳೋಕ್ಕಾಗಲ್ಲ, ನಿನಗೆ ಮೇನ್ ಹೇಳೋಕ್ಕಾಗಲ್ಲ. ಏಕೆ? ಹಂಗೆ ಅದು ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀನಿ ನಾನು ಇನ್ಮೇಲೆ ಆಗ್ಬಾರ್ದು ಅಂತ. ಗೈಸ್ ಇವಾಗ ಐಸ್ ಕ್ರೀಮ್ ತಿನ್ನೋಣ. ಲೆಟ್ ಅಸ್ ಹ್ಯಾವ್ ದಿಸ್ ಮೂಮೆಂಟ್. ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬರ್ತಿರ್ತೀವೋ ಇಲ್ವೋ. ಗೈಸ್ ಇವಾಗ ಜಸ್ಟ್ ಐಸ್ ಕ್ರೀಮ್ ತಿಂದ್ವಿ. ಇಟ್ ವಾಸ್ ಸೋ ಯಮ್ಮಿ. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಮೀ ಹಿಯರ್. ಇರಲಿ, ಕನ್ನಡ ಮಾತಾಡೆ ನೀನು. ಬರೀ ಮುಕ್ಕಾಲು ಭಾಗ ಇಂಗ್ಲೀಷೇ ಮಾತಾಡ್ತಿಲ್ಲ ನೀನು. ಥ್ಯಾಂಕ್ ಯು ನನ್ನ ಇಲ್ಲಿ ಈ ಸ್ಥಾನಕ್ಕೆ ಕರ್ಕೊಂಡು ಬಂದಿರೋದಕ್ಕೆ, ಈ ಜಾಗಕ್ಕೆ ಕರ್ಕೊಂಡು ಬಂದಿರೋದಕ್ಕೆ. ನಾನು ಕನ್ನಡ ಮಾತಾಡ್ತೀನಿ ಗೈಸ್, ಬಟ್ ಸಮ್ಟೈಮ್ಸ್ ಟಂಗ್ ಟ್ವಿಸ್ಟ್ ಆಗ್ಬಿಡುತ್ತೆ. ಏನಾದರೂ ಕಡಿತಿದ್ಯಾ ತಾತ ನಿಮಗೆ? ನಡೆಯುತ್ತೆ, ಕನ್ನಡ ಮಾತಾಡ್ಬೇಕಷ್ಟೇ, ನಡೆಯುತ್ತೆ ಎಲ್ಲ. ನೆಕ್ಸ್ಟ್ ಟೈಮ್ ನೀವು ಏನಾದರೂ ಇಂಗ್ಲೀಷಲ್ಲಿ ಮಾತಾಡಿದ್ರೆ ನೀವೆಲ್ಲರೂ ಕಮೆಂಟ್ ಹಾಕಬೇಕು. ಹಾಕಿ, ಪರವಾಗಿಲ್ಲ ಗೈಸ್. ನಾನು ಇಂಗ್ಲೀಷಲ್ಲಿ ಹಾಕಿದ್ರೆ ನನಗೆ ಹಾಕಿ, ಇವಳಿಗೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಇವಳಿಗೆ ಹಾಕಿ ಕಮೆಂಟ್. ಓಕೆನಾ? ಅದೇ ಕಮುಕ್ತಾ ಇದೆಯಾ ಐಸ್ ಕ್ರೀಮ್ ಆಚೆ ಬಂದ್ಬಿಟ್ರೆ? ಅಯ್ಯೋ ಗೈಸ್, ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಮೀಟಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಯಾವ ಊರಲ್ಲಿ ಮಾಡಲಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಹೇಳಿ, ಇವಾಗ ಹೋಗಿರೋ ಊರುಗಳು ಬಿಟ್ಟು ಶಿವಮೊಗ್ಗ, ದಾವಣಗೆರೆ, ಹುಬ್ಳಿ ಬಿಟ್ಟು ಬೇರೆ ಎಲ್ಲಿ ಮಾಡ್ಬೋದು ಮೀಟಪ್? ಬ್ಯಾಂಗ್ಳೂರಲ್ಲಿ ಮಾಡೋದು. ಬ್ಯಾಂಗ್ಳೂರಲ್ಲಿ ಪೀಪಲ್ ಆರ್ ಬ್ಯುಸಿ. ಎಲ್ಲಿಂದ ಬರ್ತಾರೆ? ಸಂಡೇಸ್ ಹೇಳಿದ್ರೆ ಬರ್ತಾರೆ, ಬೇರೆ ದಿನ ಐ ಡೋಂಟ್ ಥಿಂಕ್ ಸೊ ಆಗುತ್ತೆ ಬರೋಕ್ಕೆ ಪಾಪ ಅವ್ರಿಗೂ ಅಂತ. ಬಟ್ ನೋಡ್ಬೇಕು, ಎಲ್ಲಿ ಡಿಸೈಡ್ ಮಾಡಿ, ನೀವು ಹೇಳಿ ಎಲ್ಲಿ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿ ನಾವೆಲ್ಲ ನಮ್ಮ ಟೀಮ್ ಜೊತೆ ಪ್ಲ್ಯಾನ್ ಮಾಡ್ತೀವಿ. ಒಂದು ಮೀಟಪ್ನ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ, ಸಿಗೋಣ, ಫನ್ ಮಾಡೋಣ, ಏನಾದರೂ ಕಾಂಟೆಸ್ಟ್ ಇಡೋಣ. ಸೊ ದಟ್ ನೀವು ಎಂಗೇಜಿಂಗ್ ಆಗಿರ್ಬೋದು, ಒಂದು ಯೂಟ್ಯೂಬ್ ಬ್ಲಾಗೇ ಮಾಡೋಣ ಅದರಲ್ಲಿ. ಸೊ ದಟ್ ಹೇಳಿ ಎಲ್ಲಿ ಏನು ಅಂತ ಹೇಳ್ಬಿಟ್ಟು. ಇವಾಗ ಸದ್ಯಕ್ಕೆ ಮನೆಗೆ ಹೋಗೋಣ, ನಾಳೆ ಬೆಳಿಗ್ಗೆ ಟಾಕ್ಸಿಗೆ ಹೋಗಬೇಕು. ಸೊ ಸೀದಾ ನಿಮಗೆ ನಾವು ಥಿಯೇಟ್ರಲ್ಲಿ ಸಿಗ್ತೀವಿ. ಥಿಯೇಟ್ರಲ್ಲಿ ಫಿಲಮ್ನ ಮುಗಿಸಿ, ಇಲ್ಲಾಂದರೆ ಫಿಲಮ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಜನದ ರೆಸ್ಪಾನ್ಸು, ಫಿಲಮ್ ಹೇಗಿದೆ ಎಲ್ಲದು ನಿಮ್ಗೆ ಕಂಪ್ಲೀಟಾಗಿ ಅಪ್ಡೇಟ್ ಕೊಡ್ತೀವಿ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ, ಸದ್ಯಕ್ಕೆ ಲೇಟ್ ಆಗಿದೆ. ಹೌದು ಗೈಸ್, ಲೇಟ್ ಆಗಿದೆ ಆಲ್ರೆಡಿ. ಆಲ್ಮೋಸ್ಟ್ 11:30 ಆಗಿದೆ. ಐಸ್ ಕ್ರೀಮ್ ತಿನ್ಕೊಂಡು ನಾವು ಮಾತಾಡ್ತಾ ಇಷ್ಟೊತ್ತಾಗಿದೆ. ಸೊ ಇವಾಗ ಮನೆಗೆ ಹೋಗೋಣ, ಲೆಟ್ಸ್ ಗೋ. The next day. ಗೈಸ್, ಸೊ ಇವಾಗ ಜಸ್ಟ್ ರೆಡಿ ಆಗಿದ್ದೀನಿ ನಾನು. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಲೇಟ್ ಆಗ್ತದೆ. 2:30 ಶೋ ಇರೋದು, ನಮ್ಮನೆ ಹತ್ರನೇ ಇರೋದು. ಬಟ್ 2:10 ಇವಾಗ. ಸೊ ಬೇಗ ಮನೆ ಬಿಡೋಣ. SMR ಅಲ್ಲಿ ಆಲ್ರೆಡಿ ಬಂದಿದ್ದಾರಂತೆ. 5 minutes ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ನಾನು ಮನೆ ಬಿಟ್ಟಾಯ್ತು ಅಂತ ಬೇರೆ ಹೇಳ್ಬಿಟ್ಟಿನಿ. ಸೊ ಬೇಗ ಹೊರಡೋಣ. ಸೊ ರೆಡಿ ಆಗಿದ್ದೀನೆಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್. ಬಟ್ SMR ಇನ್ನೂ 5 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಬಂದಿದ್ದೀವಿ. ಸ್ಟಾರ್ಟ್ ಆಗಿ ಮೂವಿ 20 ನಿಮಿಷ ಆಗ್ಬಿಡಿದೆ. ಸೊ ಬನ್ನಿ, ಲೆಟ್ಸ್ ಗೋ, ಹೋಗೋಣ. 3 hours later. ಸೊ ಗೈಸ್, ಇವಾಗಿನ್ನ ಮೂವಿ ಮುಗಿಸ್ಕೊಂಡ್ ಬಂದಿದೀವಿ. ಎಂತ ಕ್ರೇಜಿ ಲೆವೆಲ್ ಟ್ವಿಸ್ಟ್ ಅಂತ ಅಂದ್ರೆ ನೋಡಿ ದಂಗಾಗ್ಬಿಡ್ತೀರಾ. ಒಂದ್ಸಲ ನೋಡಿದವ್ರಿಗೆ ಡೆಫಿನೆಟ್ಲಿ ಲೋಕಲ್ ಮೂವೀಸ್ ನೋಡಿ ನಮ್ಗೆ ಅರ್ಥ ಆಗಲ್ಲ. ಆ ಸ್ಕೇಲಲ್ಲಿ ವೆಬ್ ಸೀರೀಸ್ ಎಲ್ಲ ನೋಡೋರಿಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಬಂದು ಫಸ್ಟ್ ಟೈಮ್ ಮೂವಿ ನೋಡೋರಿಗೆ ಅರ್ಥ ಆಗಲ್ಲ. ಸೆಕೆಂಡ್ ಟೈಮ್ ಬರ್ಲೇಬೇಕು ನೀವು. ಕ್ರೇಜಿ ವಾಚ್, ಆಕ್ಚುಲಿ ತುಂಬಾ ಒಳ್ಳೆ ವಾಚ್. ಕನ್ನಡ ಮೂವಿ ಈ ಲೆವೆಲ್ ಮಾಡಿದಾರೆ ಅಂದ್ರೆ ಇಟ್ಸ್ ರಿಯಲಿ, ಈ ಸ್ಕೇಲಿಗೆ ಮಾಡಿರೋದು ದೊಡ್ಡ ವಿಚಾರ. ಯಾಕಂತಂದ್ರೆ ಎಂತ ನಾನು ನೋಡಿದೀನಿ, ಏನೇನೋ ರಿವ್ಯೂ ಕೊಡ್ತಾರೆ, ನೆಗೆಟಿವ್ ರಿವ್ಯೂ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮೂವಿನೇ ನೋಡಕ್ ಹೋಗ್ಬಿಡಿ. ಸುಮ್ಮನೆ ಒಂದು ಕನ್ನಡ ಮೂವಿನ ಈ ಸ್ಕೇಲ್ ನಲ್ಲಿ ಮಾಡಿರತ್ನ ಏನಕ್ಕೆ ನೆಗೆಟಿವ್ ಆಗಿ ರಿವ್ಯೂ ಕೊಡ್ತೀರಾ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಸಖತ್ತಾಗೈತೆ ಮೂವಿ, ಸಖತ್ತಾಗೈತೆ. ನನಗಂತೂ ತುಂಬಾ ಇಷ್ಟ ಆಯ್ತು ಪರ್ಸನಲಿ. ಸಿಮ್ರಾನ್ ಜಾಸ್ತಿ ಆಕ್ಷನ್ ಆಯ್ತು, ಅವಳಿಗೆ ಸ್ಟೋರಿ ಮೋಡ್ ತುಂಬಾ ಇಷ್ಟ ಆಗಿರೋದ್ರಿಂದ ಅವಳು ಸ್ವಲ್ಪ ಮಿಡಲ್ ಪೇಜ್ ಅಲ್ಲಿ ಇದ್ದಾಳೆ. ಮಿಡಲ್ ಪೇಜ್ ಅಲ್ಲ, ಕನ್ನಡ ಮೂವಿ ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಮಾಡಿದ್ದಾರೆ. ವಿಜುವಲ್ಸ್ ಆಗಿ ಪ್ರತಿಯೊಂದಾಗಿ ಅದು ತುಂಬಾ ಇಷ್ಟ ಆಯ್ತು. ಆಕ್ಷನ್ ಸ್ವಲ್ಪ ಇದಿತ್ತು, ಜಾಸ್ತಿ ಆಯ್ತು ಅಂತ ನನಗೆ ಆಕ್ಷನ್ಸ್ ಇಷ್ಟ. ಆಬ್ವಿಯಸ್ಲಿ ಹುಡುಗರಿಗೆ ಆಕ್ಷನ್ ಇಷ್ಟ ಆಗಿದೆ. ನಮಗೆ ಸ್ಟೋರಿ ಏನಾಯ್ತು, ಅವ್ರಿಗೆ ಏನಾಯ್ತು, ಇವ್ರಿಗೆ ಏನಾಯ್ತು, ಅದು ಸ್ವಲ್ಪ ಜಾಸ್ತಿ ಸೆಂಟಿಮೆಂಟ್ ಗಳು, ಇಮೋಷನಲ್ ಗಳು ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ. ಒಂದು ಕನ್ನಡ ಮೂವಿನ ನೀವು ಸಪೋರ್ಟ್ ಮಾಡಬೇಕು, ಈ ಸ್ಕೇಲ್ ನಲ್ಲಿ ಅದನ್ನ ತೋರಿಸ್ಬೇಕು ಅಂತ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಮೂವಿ ಯಾವ್ದು ಇಲ್ಲ. ಸೊ ಬನ್ನಿ, ಸಪೋರ್ಟ್ ಮಾಡಿ, ಥಿಯೇಟರ್ಸಿಗೆ ಬಂದು ಮೂವಿ ನೋಡಿ. ಸಖತ್ತಾಗೈತೆ, ತುಂಬಾ ಚೆನ್ನಾಗಿದೆ ಮೂವಿ. ಇವಾಗ ಊಟ ಮಾಡಕ್ ಕೂತಿದ್ವಿ, ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಯಶ್ ಸರ್ ಆಕ್ಟಿಂಗ್ ಅಂತೂ ಇಟ್ ವಾಸ್ ಅಲ್ಟಿಮೇಟ್. ದೇರ್ ಆರ್ ನೋ ವರ್ಡ್ಸ್ ಟು ಟಾಕ್. ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲೂ he has put like ಅವ್ರು 100% ಕೊಟ್ಟಿದ್ದಾರೆ. ಮಸ್ಟ್ ವಾಚ್ ಮೂವಿ, ತುಂಬಾ ಚೆನ್ನಾಗಿದೆ. ತಮಿಳಲ್ಲಿ ಅಪರಿಚಿತರನ್ನ ಎಷ್ಟು ಜನ ನೋಡಿದಿರಾ? ವಿಕ್ರಮ್ ಅವ್ರ ಮೂವಿ, ಅದು ಕನ್ನಡದವರು ನೋಡಿರ್ತೀರಾ. ತ್ರಿಬಲ್ ಆಕ್ಟಿಂಗ್, ತ್ರಿಬಲ್ ಪರ್ಸನ್ ಆ ಕ್ಯಾರೆಕ್ಟರ್ದು ಅಂತ. ಇದ್ರ ಮೇಲೆ ಜಾಸ್ತಿ ನಾನು ಹೇಳಲ್ಲ. ನೀವು ನಾಗವಲ್ಲಿ, ತಮಿಳವ್ರದ್ದು ವಿಕ್ರಮ್, ಅಪರಿಚಿತರು ಇವೆಲ್ಲ ನೋಡಿದ್ರೆ ಈ ಮೂವಿ ನೋಡಿ ಟೆನ್ಷನ್ ಆಗ್ಬಿಡ್ತೀರಿ. ಯಾಕಂದ್ರೆ ಲಾಸ್ಟ್ ನಾನು ಟೆನ್ಷನ್ ಆದೆ. ಅದೇ ಮೇನ್ ರೀಸನ್. ಒಳ್ಳೆ ಪ್ಲಾಟ್, ಒಳ್ಳೆ ಕ್ರೇಜಿ ಪ್ಲಾಟು. ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ತರ ಒಂದು ಪ್ಲಾಟ್ ಇಕ್ಕಿದ್ದಾರೆ ಮೂವಿನಲ್ಲಿ.
ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೋ ಪ್ಲಾಟ್ ಅಂತ. ಕನ್ನಡ ಮೂವಿನ ಥಿಯೇಟರ್ ಅಲ್ಲೇ ನೋಡಿ ಸಪೋರ್ಟ್ ಮಾಡಿ. ಇವಾಗ ನೆಕ್ಸ್ಟ್ ಊಟ ಮಾಡೋಣ. ಒಂದಷ್ಟು ದಿಗ್ಗಜರ ಫ್ರೆಂಡ್ಸು ಸಿಕ್ಕಿದ್ದಾರೆ, ಎಲ್ಲರನ್ನೂ ತೋರಿಸ್ತೀನಿ. ಸೊ ಫಸ್ಟ್ ಊಟ ಮಾಡೋಣ ಬನ್ನಿ ಗೈಸ್. ಫೈನಲಿ ಇವಾಗ ನಾವು ಊಟ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ಒಬ್ರು ಗೆಸ್ಟ್ ಸಿಕ್ಕಿದ್ದಾರೆ. ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಗೆ. ಇಬ್ರು ಇವಾಗ ನೋಡಿರ್ತೀರ ಅನ್ಸುತ್ತೆ. ಇಲ್ಲಿ ನೋಡ್ರಿ, ನಮಸ್ತೆ. ನಮ್ಮ ಅರುಣ್ ಕಟಾರೆ ಮತ್ತೆ ಅವ್ರ ತಮ್ಮ ಸಿಕ್ಕಿದ್ದಾರೆ. ಹೆಂಗಿದ್ದೀರಾ ಬ್ರೋ? ಹೆಂಗಿದ್ದೀರಾ? ಬಿಂದಾಸು. ಅರುಣ್ ಭಾಯ್ ಅಂತ ವಿಡಿಯೋ ಮಾಡೋದು ಇವ್ರೇನಾ? ಇವ್ರು ಆ ಕಡೆ ಇದ್ರು, ನಾವ್ ಈ ಕಡೆ ಇದ್ವಿ. ಕೋಇನ್ಸಿಡೆಂಟ್ ಹಿಂಗ್ ಫಿಕ್ಸ್ ಆಗಿರೋದು. ಸಿಕ್ಕಿದೀವಿ. ಊಟ ಮಾಡಿದ್ವಿ, ಊಟ ಮಾಡೋದು ತೋರ್ಸಿಲ್ಲ ನೀವು. ಮತ್ತೆ ಚೆನ್ನಾಗಿರಲ್ಲ, ನಿಮಗೂ ಹೊಟ್ಟೆ ಬಿಡುತ್ತೆ, ಬೇಡ. ಇವ್ ನನ್ನ ಸ್ವಂತ ತಮ್ಮ ಕಿರಣ್ ಕಟಾರೆ ಅಂತ ಇವಾಗ ನೀವು ಮಾತಾಡಿರೋದು. ಓ, ತುಂಬಾ ವರ್ಷಗಳು ಫ್ರೆಂಡ್ಸ್ ನಾವುಗಳು. ಬಟ್ ರೆಗ್ಯುಲರ್ ಆಗಿ ಬೇಸಿಸ್ ಮೇಲೆ ಸಿಗಕ್ ಆಗಲ್ಲ, ಕೆಲ್ಸಗಳು ಬೇರೆ ಜಾಗಗಳು ಹೋಗ್ತಾ ಇರ್ತೀವಿ ಅಂತ. ಇವತ್ತು ಟಾಕ್ಸಿಕ್ ಫಿಲಮ್ಗೆ ಒಟ್ಟಿಗೆ ಬಂದಿದ್ವಿ. ಒಟ್ಟಿಗೆ ಇವತ್ತು ಮೀಟ್ ಆಗಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಹಂಗೆ ಪರಿಚಯ ಆಯ್ತು, ಹಿಂಗೆ ಮಾತಾಡ್ಕೊಂಡ್ ಕೂತಿದ್ವಿ. ಸಿಮ್ರಾನಿಗೆ ಸಜೆಷನ್ ಕೊಡ್ತಾ ಇದಾರೆ ಅವರು, ಕಾರ್ ಯಾವ್ದು ತಗೋಬೇಕು ಅಂತ. ಸಿಮ್ರಾನ್ ಈಸ್ ಲೈಕ್ ಸಿಯಾರಾ ಅಂತ. ನಾನು ಮುಂಚೆಯಿಂದ ಅವಳಿಗೆ ಒಂದು ಕಾರ್ ಹೇಳ್ತಾ ಇದ್ದೆ. ಇವಾಗ ಇವರು ಅದೇ ಕಾರ್ನ ಸಜೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದ್ ತಿಂಗಳಲ್ಲಿ ಆ ಕಾರ್ನ ಯಾವಾಗಾದ್ರು ನೋಡ್ಬಿಟ್ಟು ಯಾವ ಕಾರ್ ಅಂತ ರಿವೀಲ್ ಮಾಡ್ತೀನಿ ನಿಮ್ಗೆ. ಇವಾಗ ಹೇಳಲ್ಲ ನಾನು. ಚಿಕ್ಕದಾಗಿದೆ, ಬಜೆಟ್ ಅಲ್ಲಿ ದೊಡ್ಡದಾಗಿದೆ. ಕಾರ್ ಹೆಸರು ಹೇಳಲ್ಲ, ರಿವೀಲ್ ಆದಾಗ ನೀವು ಖುದ್ದಾಗಿ ನೋಡಿ. ಇಷ್ಟರಲ್ಲಿ ಅರ್ಥ ಆಗ್ಬಿಡುತ್ತೆ, ಆರಾಮಾಗಿ ಅರ್ಥ ಆಗುತ್ತೆ. ತೋರಿಸ್ತೀವಿ ನೆಕ್ಸ್ಟ್ ಕಾರ್ ಅಂತ. ಕಮೆಂಟ್ ಮಾಡಿ ಅಂತ ಹೇಳಿ, ಕಮೆಂಟ್ ಮಾಡಿ, ಗೆಸ್ ಮಾಡಿ ಯಾವ್ದು ಅಂತ. ಸೊ ಇವಾಗ ನಾವೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ. ಇದೇ ರೀತಿ ಇವಾಗ ಅರುಣ್ ಅವರು ಮುಂದೆ ಅವ್ರ ಗರ್ಲ್ ಫ್ರೆಂಡ್ ರಿವೀಲ್ ಮಾಡ್ತಾರೆ. ಯಾವಾಗ ರಿವೀಲ್ ಮಾಡ್ತೀರಾ ಬ್ರೋ? ಅತಿ ಶೀಘ್ರದಲ್ಲಿ. ಓಕೆ ಮಾಡಿ. ಪ್ಲಾನ್ ಮಾಡ್ತಾ ಇದೀನಿ, ಅದೇ SMR ಕೇಳ್ತಾ ಇದೀನಿ ಹೆಂಗ್ ರಿವೀಲ್ ಮಾಡ್ಲಿ ಅಂತ. ನೋಡೋಣ, ನನಗೆ ಗೊತ್ತಿದ್ರೆ ಹೇಳ್ತಾ ಇದ್ದೆ. ನೋಡೋಣ, ಮಾಡ್ತಾರೆ. ಫಸ್ಟ್ SMR ರಿವೀಲ್ ಮಾಡಕ್ ಹೇಳಿ ಒರಿಜಿನಲ್ ಏನಿದೆ ಅಂತ, ಆಮೇಲೆ ನಾನು ಮಾಡ್ತೀನಿ. ಒರಿಜಿನಲ್ ಎಲ್ಲ ಇದ್ ಬ್ರೋ? ಏನಿಲ್ಲ ಬ್ರೋ, ನೋಡ ಗೊತ್ತಾಗುತ್ತೆ. ಓಕೆ, ನಂದಾದ್ಮೇಲೆ ನೀವು ಮಾಡಿ. ಪಕ್ಕಾ ಬ್ರೋ, ಯಾರು ಪ್ರೀತಿಸಿದ್ರೆ ಮಾಡ್ತೀನಿ. ಅಲ್ಲ, ಪಕ್ಕನೇ ಇರ್ಕೊಂಡು ಹುಡುಗರು ನೀವು. ಇಲ್ಲ ಬ್ರೋ, ಹಂಗೆಲ್ಲ ಏನಿಲ್ಲ, ಹೇಳಲ್ಲ ಯಾವಾಗ. ಇಲ್ಲೇ ಇದ್ರೆ ಜಾಸ್ತಿ ಏನೇನೋ ನಾವು ಡಿಸ್ಕಷನ್ ಜಾಸ್ತಿ ಮಾಡ್ಬಿಡ್ತೀವಿ, ಡೀಪ್ ಆಗಿ ಹೋಗ್ಬಿಡ್ತೀವಿ ಅಂತ ಅನ್ಸುತ್ತೆ. ಇವಳೇನೋ ಲಿಪ್ಸ್ಟಿಕ್ ಎಲ್ಲ ತಗೊಬೇಕಂತೆ. ನಾನು ಮೇಲ್ಗಡೆ ಒಂದು ಏನೇನೋ ಆನಿಮೀಸ್ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ನೋಡಿದ್ರೆ ತಗೊಬೇಕು ಅಂತ ಇದ್ರೆ ಎಲ್ಲ ಜಾಸ್ತಿ ಹೇಳ್ತಾರೆ, ಎಲ್ಲ ಒರಿಜಿನಲ್ ಅಂತ ಹೇಳ್ಬಿಟ್ಟು ಆದ್ರೂ ಜಾಸ್ತಿ ಹೇಳ್ತಾರೆ. ಅದಕ್ಕೋಸ್ಕರ ಅವೆಲ್ಲ ಬೇಡ ಇವಾಗ ಸದ್ಯಕ್ಕೆ. ಒಂದಷ್ಟು ಕಡೆ ರೌಂಡ್ ಹೊಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ ಗೈಸ್. ಸೊ ಮೂವಿ ನೋಡಾಯ್ತು, ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಾಯ್ತು. ನಾನ್ ಮಾಡಿಲ್ಲ ಊಟ, ಏನೋ ತಿನ್ನಕ್ಕೆ ಆಗಿಲ್ಲ ಗೈಸ್. ಯಾಕಂತ ಗೊತ್ತಿಲ್ಲ, ಕೂತಿದ್ಲು, ಏನು ಮಾತಾಡ್ತಾನೆ ಇರ್ಲಿಲ್ಲ. ಏನ್ ಚಟಪಟ ಅಂತ ಮಾತಾಡ್ತಾಳೆ. ಯಾರು ಲೈಕ್ ನನಗ್ ಸ್ವಲ್ಪ ಫಸ್ಟ್ ಟೈಮ್ ಎಲ್ಲ ನೋಡಿದಾಗ ನನಗ್ ಸ್ವಲ್ಪ ಇದಾಗಿತ್ತು. ಅದು ನಿಂಗೆ ಅರ್ಥ ಆಗಲ್ಲ. ಅರ್ಥ ಆಗುತ್ತೆ, ನಾನೇನ್ ಅರ್ಥ ಆಗಿಲ್ಲ ಅಂತೆಲ್ಲ, ಅರ್ಥ ಆಯ್ತು. ಬಟ್ ಶುಡ್ ಬಿ ಕಾನ್ಫಿಡೆಂಟ್ ಎನಫ್. ಡೋಂಟ್ ಬಿಹೇವ್ ಲೈಕ್ ಯು ಆರ್ ಯಾವ್ದೋ ಒಂದು ಕ್ರೈಮ್ ಮಾಡ್ಬಿಟ್ಟಿದ್ಯಾ, ಸಿಗಾಕೊಂಡ್ಬಿಟ್ಟಿದ್ಯಾ, ಪೊಲೀಸರು ಎಂಕ್ವೈರಿ ತಲೆ ಕೆಳಗ್ ಮಾಡಿ ಕೂತ್ಕೊಂಡಿದ್ದೆ. ಇಟ್ ಇಸ್ ಲೆಟ್ ಮಿ ಬಿ. ನಾನ್ ಹೇಗಿದ್ದೀನಿ ಹಂಗೆ ಇರಕ್ ಬಿಡೋಲ್ಲ. ನಾನ್ ಏನಾರು ಹೇಳದ್ನ ಹೇಳ್ತಾ ಇರೋದ್ ಏನ್ ಮಾಡ. ಅಲ್ಲೂ ಕೂಡ ಅವ್ರು ಅದನ್ನೇ ಹೇಳ್ತಿದ್ರು ಗೈಸ್. ನೋಡಿ ಹೆಂಗ್ ಕೂತಿದ್ದಾಳೆ ಅಂತ ಹೇಳ್ತಾ ಇದ್ದೆ, ರೇಗಿಸ್ತಾ ಇದ್ದೆ ಅಷ್ಟೇ. ಅದ್ರಲ್ಲಿ ಏನಿದೆ, ರೇಗ್ಸೋ ತಪ್ಪ. ಬಟ್ ಅದೇ ಇವತ್ತಿನ ದಿನ ತುಂಬಾ 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 ಚೆನ್ನಾಗಿತ್ತು, ತುಂಬಾ ಕಂಫರ್ಟಬಲ್ ಆಗಿತ್ತು, ಆರಾಮಾಗಿತ್ತು. ಹೌದು, ಸ್ಟ್ರೆಸ್ ಇರ್ಲಿಲ್ಲ, ಎಕ್ಸ್ಟ್ರಾ ವ್ಲಾಗ್ ಮಾಡ್ಬೇಕು ಅನ್ನೋ ಪ್ರೆಷರ್ ಇರ್ಲಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು ಗೈಸ್ ಇವತ್ತಿನ ದಿನ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ನೀವು ನೋಡ್ಬೋದು, ನಮ್ಗೆ ಫಸ್ಟ್ ಆಫ್ ಆಲ್ ಟಾಕ್ಸಿಕ್ಗೆ ಎಲ್ಲೂ ಟಿಕೆಟ್ಸ್ ಸಿಗಿರ್ಲಿಲ್ಲ. ಲೈಕ್ ಎಷ್ಟೊಂದು ಮಾಲ್ಗಳಲ್ಲೆಲ್ಲ ಟಿಕೆಟ್ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ನನಗೇನ್ ಗೊತ್ತಾ, ಮೇನ್ ಸ್ಕ್ರೀನ್ ಇದು, ಸೆಂಟ್ರಲ್ ಕುತ್ಕೊಂಡು ಮೂವಿ ನೋಡ್ಬೇಕು. ಬೇರೆ ಕಡೆ ಸೀಟ್ಸ್ ಇತ್ತು, ಬಟ್ ನನಗೆ ಮೇನ್ ಸ್ಕ್ರೀನ್ ಸೆಂಟ್ರಲ್ಲೇ ಕುತ್ಕೊಂಡು ನೋಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ಬೇರೆ ಕಡೆ ನಾನು ಬುಕ್ ಮಾಡಕ್ ಹೋಗ್ಲಿಲ್ಲ. ಇಲ್ಲಿ 4K ನಲ್ಲೂ ಇತ್ತಲ್ಲ, ಚೆನ್ನಾಗಿತ್ತು. ಬಟ್ ಚೆನ್ನಾಗಿತ್ತು ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಆಲ್ ಓವರ್ ತುಂಬಾ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ ಅಲ್ಲ? ಹೌದು, ಅದ್ಭುತವಾಗಿತ್ತು. ನೋಡಿ, ಕನ್ನಡ ಮೂವಿ ಸಪೋರ್ಟ್ ಮಾಡಿ, ಕನ್ನಡ ಮೂವಿನ ಬೆಳೆಸಿ. ನಾನು ವಾರಕ್ಕೆ 2 ಮೂವಿಗೆ ಬರ್ತೀನಿ. ಇನ್ನೇನೇನಪ್ಪ, ಫಸ್ಟ್ ಫಿಲಮ್ ಹೋಗ್ತೀನಿ, ನಾನು ಎಲ್ಲಾ ಲ್ಯಾಂಗ್ವೇಜ್ ಮೂವಿನೂ ನೋಡ್ತೀನಿ. ವಾರಕ್ಕೆ 2 ಮೂವಿಗೆ ಬರ್ತೀನಿ ನಾನು, ಗೊತ್ತಾ. ಬೇಕಿದ್ರೆ ಇವತ್ತು ನೈಟ್ ಬೇಕಾದ್ರೆ ನನಗೆ ಮನ್ಸು ಮಾಡಿದ್ರೆ ನೈಟ್ 10 ಗಂಟೆಗೆ ಇವ್ರೊಬ್ರೆ ಹೋಗಲ್ಲ ಗೈಸ್. ನನ್ಗೆ ಎಷ್ಟು ಸತಾಯಿಸ್ತಾರೆ ಅಂದ್ರೆ, ನೀನು ಬರ್ಬೇಕು. ನಾನು ಅಂದ್ರೆ ನೀನ್ ಫ್ರೆಂಡ್ಸ್ ನ ಕರ್ಕೊಂಡು ಹೋಗು, ಯಾರ ಜೊತೆ ಆದ್ರೂ ಹೋಗು ಅಂದ್ರೆ ಇಲ್ಲ, ನನಗೆ ನೀನೇ ಬೇಕು, ನೀನೇ ಬರ್ಬೇಕು ಅಂತ ಹೇಳೋದು. ನನಗೆ ಆತರ ಫ್ರೆಂಡ್ಸೇ ಇಲ್ಲ ಗೈಸ್. ನಾನು ಯಾರನ್ನ ಫ್ರೆಂಡ್ಸೇ ಮಾಡಕ್ ಬಿಟ್ಟಿಲ್ಲ. ಹೇಳು, ಎಲ್ಲೋ ನಾ ಫ್ರೆಂಡ್ಸ್ ಜೊತೆ ಎಲ್ಲೋ ಆಚೆನೇ ಹೋಗಲ್ಲ, ನನ್ ಪ್ರಾಕ್ಟೀಸೇ ಇಲ್ಲ. ಬಿಡ್ಬೇಕಲ್ಲ ಫ್ರೆಂಡ್ಸ್ ಆಗೋಕು ಕೂಡ. ಮುಂಚೆ ಇದ್ರು ಫ್ರೆಂಡ್ಸ್, ಮುಂಚೆ ಇದ್ರು ಎಲ್ಲ. ಇವಾಗ ನಾನ್ ಪಾಡಿಗೆ ನಾನು ಇದೀನಲ್ಲ. ಇವಾಗ ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಬಿಸಿ ಇರ್ತಾರೆ ಪಾಪ. ಅಯ್ಯೋ, ಏನೋ ಒಳ್ಳೆಯವರಾಗಿ ಬದಲಾಗಿದ್ದಾರೆ. ಅದೊಂದು ಟೈಮ್ ಬರುತ್ತೆ, ಏಜ್ ಬರುತ್ತಲ್ಲ. ಆಮೇಲೆ ನಾನು ಇವತ್ತು ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ನೋಡಿ ಗೈಸ್. ಇಷ್ಟೊಂದು ಥಿಂಗ್ಸ್ ನ ಶಾಪಿಂಗ್ ಮಾಡಿದ್ದೀನಿ. ಫುಲ್ ರಿಚ್ ಮೇಡಮ್. ದುಡ್ಡು ಏನ್ ಮೇಲೆ ಸಾಗ
और गिड़ा से खिलेगा, क्या करेगा? आपको मालूम नहीं? ರಿಚ್ ಅಂತ ಅಲ್ಲ ಗೈಸ್, ಸ್ವಲ್ಪ ಏನ್ ಎಸೆನ್ಷಿಯಲ್ಸ್ ಇದೆ ಅದು ನಾನು ಆನ್ಲೈನ್ ಅಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಬೈ ಮಾಡೋದಕ್ಕಿಂತ ನಾನು ಆಫ್ಲೈನ್ ಅಲ್ಲಿ ಟ್ರೈ ಮಾಡ್ತೀನಿ, ಬಿಕಾಸ್ ಲಿಪ್ಸ್ಟಿಕ್ ಎಲ್ಲ ಮ್ಯಾಚ್ ಆಗ್ಬೇಕು ಆತರ ಇರುತ್ತೆ ಅಂತ. ಆನ್ಲೈನ್ ಅಲ್ಲಿ ಬರೀ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾತ್ರ ಪರ್ಚೇಸ್ ಮಾಡೋದು. ಎಷ್ಟೊಂದ್ ಜನ ಕಂಪ್ಲೇಂಟ್ ಇದೆ ಕಣೆ, ನಾವ್ ಜಾಸ್ತಿ ಕಾರಲ್ಲಿ ಒಳಗ್ ಮಾಡ್ತೀವಿ ಅಂತ ಯೂಸ್ ಮಾಡ್ಬೇಕು ನಾವು. ಇಲ್ಲಿ ಇಳ್ಬಿಟ್ಟು ಮಾಡಬೇಡ ಟ್ರಾಫಿಕ್. ಗೈಸ್ ಏನಾಗುತ್ತೆ ಗೊತ್ತಾ, ನಾವು ಮೋಸ್ಟ್ ಆಫ್ ದ ಟೈಮ್ ಟ್ರಾವೆಲಿಂಗ್ ತುಂಬಾ ದೂರ ಇರೋದ್ರಿಂದ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ವ್ಲಾಗ್ ಮಾಡ್ತಾ ನಾನು ಇರ್ತೀನಿ. ಯಾವ್ದೋ ತರ ಮೆಸೇಜ್ ನೋಡಿನ ನಾನ್ ನೋಡಿದೆ, ಎಷ್ಟೊಂದು ಕಮೆಂಟ್ಸ್ ನೋಡಿದೆ ನಾನು ಗೈಸ್. ನೀನ್ ನಂಬ್ತಿರೋ ಬಿಡ್ತಿರೋ ಎಲ್ಲಾ ಪ್ರತಿಯೊಂದು ಕಮೆಂಟ್ಸ್ ನೋಡ್ತೀನಿ ಗೈಸ್. ನಾನು ಇವಾಗ ನೋಡ್ಕೊಳ್ತೀನಿ, ನಾನು ನೋಡ್ತಾ ಇದ್ದೀನಿ, ರೀಲ್ ಹಾಕಿದ್ದೀನಿ. ಆಮೇಲೆ ತಾತದ್ ಅನ್ನೆಸೆಸರಿ ಆಗಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾವ್ರು ಟಾಕ್ಸಿಕ್ ಫಿಲಂ ಬಗ್ಗೆ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಾನು. ಎದ್ದ ತಕ್ಷಣ ಮಾರ್ನಿಂಗ್ ಶೋ ಹೋಗ್ಲಿಲ್ಲ, ಫಸ್ಟ್ ಡೇ ಫಸ್ಟ್ ಶೋ ಹೋಗಾಗಿಲ್ಲ, ನಿಂಗೆ ಗೊತ್ತಲ್ಲ, ಇದು ಸಿಗ್ಲಿಲ್ಲ. ಆಮೇಲೆ ನಿನ್ ಜೊತೆ ಹೋಗೋಣ ಅಂತ ಕೊಂಡಿದ್ನಲ್ಲ, ಅನ್ನೆಸೆಸರಿ ಆಗಿ ನ್ಯಾಷನಲ್ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮರ್ಯಾದೆ ಕಳಿತೈತೆ, ಸೆಕ್ಸ್ ಫಿಲಮ್ ಹಂಗೆ ಈ ತರ ಮಾತಾಡ್ದವ್ರೆ. ಅಲ್ಲ ಗುರು, ಮೂವಿ ನೋಡ್ರಿ, ಫುಲ್ ನೋಡ್ರಿ, ಅರ್ಥ ಆಗಿಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಸೆಕೆಂಡ್ರಿ. ಬಟ್ ಒಂದು ಕನ್ನಡ ಮೂವಿ ಈ ಸ್ಕೇಲ್ ಅಲ್ಲಿ ಮಾಡಿದಾರೆ, ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಈ ಬೇರೆ ಮೂವಿಗಳು ಹೆಂಗ್ ಗೊತ್ತಾ, ಫ್ಲಾಪ್ ಆದ್ರೆ ಕರ್ನಾಟಕಕ್ಕೆ ಅವಮಾನ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ. ಈ ಮೂವಿನ ನಾವು ಕನ್ನಡದವ್ರು ಫ್ಲಾಪ್ ಮಾಡಿದ್ರೆ ನಮ್ ಕರ್ನಾಟಕಕ್ಕೆ ಅವಮಾನ ಆಗುತ್ತೆ. ಯಾಕಂತಾನೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೇಲ್ ಅಲ್ಲಿ ಫಸ್ಟ್ ಮೂವಿ ಇದು. ಯಾವ್ದು ಈ ಸ್ಕೇಲ್ ಅಲ್ಲಿ ಮಾಡು ಇಲ್ಲ, ಹೋಗು ಇಲ್ಲ. ಮೇ ಬಿ ಕೆಲವೊಬ್ರಿಗೆ ಕನೆಕ್ಟ್ ಆಗಲ್ಲ, ಬಿಕಾಸ್ ನಾನು ಅಬ್ಸರ್ವ್ ಮಾಡಿದ್ನಲ್ಲ, KGF ಗೂ ಈ ಸ್ಕ್ರೀನ್ ಪ್ಲೇಗೂ ತುಂಬಾ ಡಿಫ್ರೆನ್ಸ್ ಇತ್ತು. ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇತ್ತು. ನಿಮಗೆ ಅದಕ್ಕೋಸ್ಕರ ಕನೆಕ್ಟ್ ಆಗಕ್ ಆಗಲ್ಲ ಅಂತ ಅನ್ಸುತ್ತೆ. ಬಟ್ ನಾರ್ಮಲ್ ಆಗಿ ಮೂವಿನ ಒಂದು ಸ್ಕೇಲ್ ಲೆವೆಲ್ ಅಲ್ಲಿ ನೋಡಿ, ಅಷ್ಟೊಂದು ವಿಷನ್ ಆಗಿ ನೋಡಿದ್ರೆ, ಅವ್ರ ಡೈಲಾಗ್ಸ್ಗಳಾಗ್ಲಿ ಅಥವಾ ಸ್ಕ್ರೀನ್ ಪ್ರೆಸೆನ್ಸ್, ಯಶ್ ಅವ್ರ ಆಕ್ಟಿಂಗು, ಅದಕ್ಕಾದ್ರೂ ಅಟ್ಲೀಸ್ಟ್ ನಾವು ಒಬ್ಬ ಕನ್ನಡಿಗನ್ನ ಸಪೋರ್ಟ್ ಮಾಡ್ಬೇಕು. ನಾವು ಆ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಅಂತ. ಅದು ಬಿಟ್ಟು ನೀವು ಕನ್ನಡದವರೇ ಎಷ್ಟೊಂದ್ ಜನ ನೋಡಿದ್ನಪ್ಪ ಅನ್ನೆಸೆಸರಿ. ಐ ಥಿಂಕ್ ಇದು ಫ್ಯಾನ್ ವಾರ್ಸ್ ನಡೀತಲ್ಲ, ಬಟ್ ಬೇಕಂತ ಮಧ್ಯದಲ್ಲಿ ಬಂದು ಮಾತಾಡಿ ಹಾಳು ಮಾಡ್ತಾರೆ ತುಂಬಾ ಜನ ಇದಾರೆ ಇದರಲ್ಲಿ. ಯಾಕಂದ್ರೆ ಬೇರೆ ಇರೋ ಫ್ಯಾನ್ಸ್ ಗಳು ಸಪೋರ್ಟ್ ಮಾಡ್ತಾರೆ. ಯಶೋರಿಗೆ ಯಾರು ಅಗೇನ್ಸ್ಟ್ ಆಗಿ ಇಲ್ಲಿ ತನಕ ಬೇರೆ ಇರೋ ಫ್ಯಾನ್ಸ್ ಯಾರು ವಿಡಿಯೋ ಮಾಡಿಲ್ಲ. ಐ ಥಿಂಕ್ ನಾವ್ ಇವಾಗ ಹೆಂಗಾಗ್ಬಿಟ್ಟೆ, ಬಟ್ ಡಿಫೆಂಡ್ ಮಾಡ್ಕೊಳ್ಳೋದು ಮಾತ್ರ ನಾವ್ ಯಶ್ ಫ್ಯಾನ್ಸ್ ಯಾರು ಇದ್ರಲ್ಲ, ನಾವ್ ಡಿಫೆಂಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತೆ. ಎಲ್ಲಾ ಕನ್ನಡಿಗರು ಸೇರ್ಕೊಂಡು ಒಟ್ಟಿಗೆ ಡಿಫೆಂಡ್ ಮಾಡ್ಕೊಂಡು ನಮ್ ಮೂವಿಗರು ನಮ್ ನೆಲದ್ದು ಹಿಟ್ ಆಗ್ಬೇಕು ಅಂತ ಆದ್ರೆ, ಅಂಡ್ ಮೋರ್ ನೆಗೆಟಿವ್ PR ತುಂಬಾ ನಡೀತೈತೆ ಅಂತ ಅನ್ಸುತ್ತೆ. ಯಾರೋ ಪೇಡ್ PR ನೆಗೆಟಿವ್ ಆಗಿ ಓಡಿಸ್ತಾ ಇದಾರೆ ಅಂತ. ಬಿಕಾಸ್ ಆ ಸ್ಕೇಲ್ ನಲ್ಲಿ ನೆಗೆಟಿವಿಟಿ ಇಂತ ದೊಡ್ಡ ಮೂವಿಗೆ ಬರೋದು ಇಂಪಾಸಿಬಲ್. ಸಡನ್ ಆಗಿ ಬರ್ತೈತೆ ಅಂತ ಅಂದ್ರೆ ಏನೋ ಕಾಣದ ಕೈಗಳ ಕೈವಾಡ ಇರ್ಬೋದು. ನಮ್ಮ ಮೂವಿ, ನಮ್ಮ ಯಶ್ ಅವರು, ನಮ್ಮ ನೆಲದ ಮೂವಿ ಸಪೋರ್ಟ್ ಮಾಡಿ ಅಷ್ಟೇ. ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಅಂಡ್ ಇಲ್ಲಿಂದ ಇವಾಗ ನಮ್ಮ ಮನೆ ತುಂಬಾ ಹತ್ರ ಬೇರೆ ಇದೆ. 20 ನಿಮಿಷ ಆಲ್ಮೋಸ್ಟ್. ಒಂದೇ ರೋಡು, ಸ್ಟ್ರೈಟ್ ಲೆಫ್ಟ್ ಹೋಗ್ಬಿಟ್ಟು ನಮ್ಮ ಮನೆಗೆ ಬಿಟ್ಟು ನಾವು ಕಳ್ಸ್ಕೊಳ್ಳೋಣ ನಮ್ಮ ಮನೆಗೆ. ಅದು ಈ ಟ್ರಾಫಿಕ್ ಅಲ್ಲಿ ಪಾಪ ಇವ್ರು ಹೋಗ್ತಾರೆ, ಅದಕ್ಕೆ ಯೋಚನೆ ಮಾಡ್ತಾ ಇದೀನಿ ನಾನು. ಗೈಸ್, ನಂದು ಕಾರ್ ಪ್ಲಾನ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಏನಾಗ್ತಾ ಗೊತ್ತಾ, ಯಾವ ಕಾರ್ ಇಷ್ಟ ಪಡ್ತಾ ಇದೀನಿ ಆ ಕಾರ್ನ ಎಲ್ಲರೂ ಬೇಡ ಅಂತಾರೆ. ಸಿಯಾರಾ ನಂಗೇನೋ ಗೊತ್ತಿಲ್ಲ. ಐನೋ ತುಂಬಾ ಜನ ಹೇಳ್ತಾರ ಸಿಯಾರಾ ಇದು ಅದು ಯಾಕೆ ತಗೋತೀರಾ ಏನೇನೋ. ಬಟ್ ದ ಥಿಂಗ್ ಇಸ್, ನಂಗೇನೋ ಸಿಯಾರಾ ಯೆಲ್ಲೋ ಕಲರ್ ಸಿಯಾರಾ ನೋಡಿದ ತಕ್ಷಣ ಐ ಫೀಲ್ ಲೈಕ್ ನನ್ ಯಾವತ್ತೂ ಯಾವ ಕಾರ್ಸ್ ನಾನು ಅಷ್ಟೊಂದು ಇಷ್ಟ ಪಟ್ಟಿಲ್ಲ. ಅದೇನೋ ಇಷ್ಟ ಆಗುತ್ತೆ. ಅದು ಡಿಫೆಂಡರು ನನಗೆ ಗೊತ್ತು, ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲ, ಡಿಫೆಂಡರ್ ನೋಡ್ದಂಗ ಅನ್ಸುತ್ತೆ ಅಂತ ಅವಳು ಹೇಳ್ತಾ ಇದ್ದಿದ್ದು. ಸೊ ನನಗೇನೋ ಅದನ್ನ ಡಿಫೆಂಡರ್ ಲೆವೆಲ್ ಕಂಪೇರ್ ಮಾಡೋದು ಕರೆಕ್ಟ್ ಅಲ್ಲ. ಬಿಕಾಸ್ ಡಿಫೆಂಡರ್ ಪ್ರೈಸಿಗೂ ನಾಟ್ ಕಂಪೇರಿಂಗ್, ಅದು ಒಂಥರ ಇಷ್ಟ ಆಗುತ್ತೆ ಅಂತ. ಗೊತ್ತಾ, ಇವಾಗ ನಾನು BM ಅಲ್ಲಿ ಓಡಾಡ್ತಾ ಇದೀನಿ. ಏನಕ್ಕೆ ಕೇಳು, BM ಅಲ್ಲಿ ಓಡಾಡೋದು, BM ನನಗೆ ಅಷ್ಟು ಇದಂತ ಅಲ್ಲ. ನನಗೆ ತಾರಲ್ಲಿ ಮೈಲೇಜು ಜಾಸ್ತಿ ಕೊಡುತ್ತೆ, ಭಯನೂ ಕಡಿಮೆ ಇರುತ್ತೆ ತಾರಲ್ಲಿ ಓಡಾಡ್ಬೇಕಾರೆ. ಇದ್ರಲ್ಲೆಲ್ಲ BM ಅಲ್ಲಿ ಬಾಯಿಗೆ ಬರ್ತಾ ಇರುತ್ತೆ ನನಗೆ ಓಡಿಸ್ಬೇಕಾದ್ರೆ, ಎಲ್ ಟಚ್ ಆಗ್ಬಿಡುತ್ತೆ, ಏನಾಗ್ಬಿಡುತ್ತೋ ಅಂತ. ಪೆಟ್ರೋಲ್ ಅಂತ ನಿನಗೆ ಗೊತ್ತು, 2 ದಿನಕ್ಕೆ ಒಂದ್ಸಲ 5,000 7,000 ಪೆಟ್ರೋಲ್ ಹಾಕಿಸ್ತೀನಿ ನಾನು. ಸೊ ಅದು ನಮಗೆ ಮೈನಸ್ ಅದು. ಸೊ ನೀನೇನ್ ಮಾಡ್ಬೇಕು ಅಂತ ಅಂದ್ರೆ, ನೀನು ಆ ಲೈಫ್ ಸ್ಟೈಲಿಗೆ ತಗೊಂತೀಯ ಅಂದ್ರೆ ತಗೋ. ಇಲ್ಲ ನಾನೀಗ ಕಾರ್ ಎಕ್ಸ್ಪೀರಿಯನ್ಸ್ ಮಾಡಕ್ ತಗೊಂತೀನಿ, ಕಾರ್ ಮೇಜರ್ ಅನ್ನೋ ತಗೊಳಂಗಿದ್ರೆ ಥಿಂಕ್ ಮಾಡಿ ಏನ್ ಮಾಡ್ಬೇಕು ಅಂತ. ಮುಂದೆ ನೋಡಿ ಇವ್ರದ್ದು ಅರುಣ್ ಕಟಾರ್ ಇವಾಗ ನಾವು ಮೀಟ್ ಮಾಡ್ಕೊಂಡ್ ಬಂದ್ವಿ. ಅವ್ರದ್ದು ಫಾರ್ಚುನರ್ ಐತೆ, ಫಾರ್ಚುನರ್ ತಗೊಂತೀನಿ ಅಂತ ಒಂದೊಂದ್ಸಲ. ಮತ್ತೆ ಅಲ್ಲ, ನನಗೆ ಫಾರ್ಚುನರ್, ಸಿಯಾರಾ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೀನ್ ಇಷ್ಟ ಇರೋ ಕಾರ್ ತಗೊಂಬೇಡ ಅಂತ ಹೇಳಲ್ಲ. ಕನ್ವರ್ಟಬಲ್ ಕಾರ್ಸ್, ಡಿಫೆಂಡರ್ ನಮ್ ಲೈಫ್ ಸ್ಟೈಲಿಗೆ ಸೆಟ್ ಆಗುವಂತ ಕಾರ್ಗಳು ತಗೋ. ಅದೆಲ್ಲ ಇಷ್ಟ. ಬಟ್ ನನಗೆ ಅಷ್ಟೊಂದು ಬಜೆಟ್ ಆಗ್ಲಿ ಅದೆಲ್ಲ ನನಗೂ ಕರೆಕ್ಟ್ ಆಗಿ ಅನ್ಸ್ಬೇಕಲ್ಲ. ನಾನು ಇಲ್ಲೂ ಹುಡುಕ್ತೀನಿ, ನಿನ್ ತಲೆ ಕೆಡಿಸ್ಕೊಂಬೇಡ. ನೀನು ಕಾರ್ನ ಒಂಚೂರು, ನನಗೆ ಯಾಕೋ ಸಿಯಾರಾ ಪ್ರಿಫರಬ್ಲಿ ತಗೋ, ನಿನ್ನಿಷ್ಟ ತಗೋ ಅಂತ ಹೇಳ್ತೀನಿ ನಾನು, ಬೇರೆ ಏನು ಹೇಳಕ್ ಹೋಗಲ್ಲ. ಬಟ್ ಇಫ್ ಯು ಆಸ್ಕ್ ಮೀ ಚಾಯ್ಸಸ್, ನಾನು ಹೇಳ್ಬೋದು ಸಿಯಾರಾ ಇಸ್ ನಾಟ್ ಇನ್ ಮೈ ಚಾಯ್ಸಸ್. ನಿಮ್ ಚಾಯ್ಸ್ ಎಲ್ಲ ತುಂಬಾ ಆ ರೇಂಜ್ 60 lakhs 50 lakhs
ಆ ರೇಂಜ್ ಏನಾಗುತ್ತೆ, ಇರೋದೇ 20 ಲಕ್ಷದೊಳಗೆ ಇವಾಗ ಸಿಯಾರ ನಾನು ನೋಡ್ಕೊಂಡ್ಬಂದು 22.5 ಲಕ್ಷ ಸಮಥಿಂಗ್ ಟಾಪ್ ಎಂಡ್ ಮಾಡಲ್ ಆಟೋಮ್ಯಾಟಿಕ್ ಮತ್ತೆ ಇದು ಡೀಸೆಲ್ ವೇರಿಯಂಟ್ ನೋಡ್ಕೊಂಡ್ ಇದು. ಸೊ ಅದಕ್ಕೆ ಯಾವ ಕಾರ್ ತಗೊಳ್ಳಿ ಅಂತ ಇರೋದು ಒಂದೇ ಲೈಫು, ಯಾವ್ದಾದ್ರು ಕಾರ್ ತಗೋಬಿಡು. ಜಾಲಿಯಾಗಿ ಯಾವ್ದಾರು ತಗೋ ಅಂತ ಹೇಳ, ತಗೊಂತೆ ಒಂದು ಸಾಗದಾಗಿರೋ ಕಾರ್ ತಗೋ. ಕಾರ್ ತಗೊಂಡ್ರೆ ಎಲ್ಲಾರು ತಡ್ಕೊಳ್ಬೇಕು, ಅದ್ರ ಬಗ್ಗೆನೇ ಮಾತಾಡ್ಬೇಕು. ನೋಡು ಬಗ್ಗೆ ಮಾತಾಡಲ್ವಾ? ನೀವು ರಿಸ್ಕ್ ತಗೋಬಹುದು ಎಸ್ಎಂ. ನಿಮ್ಮ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. ನಾವು ರಿಸ್ಕ್ ಎಲ್ಲಿ ನಾವೇನು ಬ್ಯಾಕ್ ಗ್ರೌಂಡ್ ನಮ್ಮ ಮನೆಗೆ? ನಿಮ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ವಾ? ಯಾರು ಆಬ್ವಿಯಸ್ಲಿ ನೀವೇನ್ ಹೆಲ್ಪ್ ಮಾಡ್ತೀರಾ? ನಾನು ಕೇಳಿದ್ರೆ ನಾನ್ ಮಾಡಲ್ಲ ಅಂತ ಹೇಳ್ತೀನಿ. ನಾನ್ ಕೇಳಕ್ಕೆ ಇಷ್ಟ ಇಲ್ಲ ಕಣಪ್ಪ. ವೈ ವಿಲ್ ಐ ಆಸ್ಕ್ ನನ್ ಕಾರೇ ನೀನ್ ದುಡ್ಡು ಹಾಕು ಅಂತ? ನೆವರ್ ಐ ಆಸ್ಕ್. ವೈ ವುಡ್ ಐ ಆಸ್ಕ್? ಅಲ್ಲ, ನೀನ್ ಹೇಳ್ತಾ ಇದೀಯ ನಿಮ್ ಬ್ಯಾಕ್ ಗ್ರೌಂಡ್ ವೀಕ್ ಇದೆ ಅನ್ನೋ ತರ ಹೇಳ್ಬೇಡ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನಿದ್ದೀನಿ ಅನ್ನೋದನ್ನ ಮರ್ತೋಗ್ಬಿಡ್ತೀನಿ ಅವಾಗ. ಫ್ಯಾಮಿಲಿ ನೀನ್ ಹುಡ್ಕೊಡ್ತೀಯ ಪಾಪ, ಅಲ್ಲಿ ಬಂದು ಮಾತಾಡ್ತೀಯ ಸ್ವಲ್ಪ, ಏನೋ ಟಾಪ್ ಎಂಡ್ ಏನೋ ಇವರಿಂದಾನೆ ಅದೆಲ್ಲ ಕಲ್ತಿದ್ದು. ನಾನು ಟಾಪ್ ವೇರಿಯಂಟು, ಆಮೇಲೆ ಡೀಸೆಲ್ ವೇರಿಯಂಟು, ಟಾಪ್ ಎಂಡ್ ಇದು ಎಲ್ಲ ಅವರಿಂದಾನೆ ಕಲ್ತಿದ್ದು. ಸೊ ಅದೆಲ್ಲ ಮಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಮನಿ ಆಬ್ವಿಯಸ್ಲಿ ನಾನೇ ಟ್ರೇಡಿಂಗ್ ಮಾಡಿ ಆಗ್ಲಿ, ನಾನೇ ಕಾಂಟೆಂಟ್ ಕ್ರಿಯೇಷನ್ ಇಂದಾನೇ ಕೊಡ್ಬೇಕಲ್ವಾ? ಸೊ ಇಲ್ಲ, ಕೇಳು, ಬೇಕಿದ್ರೆ ನಾನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ತೀನಿ. ಐ ಡೋಂಟ್ ವಾಂಟ್. ಅಲ್ಲ, ಯು ಬಿಹೇವ್ ಲೈಕ್ ಆಸ್ ಇಫ್ ನಾನೇನೋ ನಿನ್ನ ಹತ್ರ 1 ರೂಪಾಯಿಗೂ ಲೆಕ್ಕ ಕೇಳ್ತೀನಿ ಅನ್ನೋ ಹತ್ರ ಹೇಳ್ತಾ ಇದೀನಿ. ಇಲ್ಲ ಆ ಥರ ಅಲ್ಲ. ಬಟ್ ನಮ್ ದುಡ್ಡಲ್ಲಿದ್ರೆ ನಾವು ತಗೊಂಡ್ರೆ ಒಂಥರ, ಆಮೇಲೆ ನನಗೆ ಬೇಜಾರಾಗ್ತೈತೆ ಪಾಪ, ಅವನ ಹತ್ರ ತಗೋಬಿಟ್ನಲ್ಲ. ಅಭ್ಯಾಸ ಇಲ್ಲ ಗೈಸ್. ಸೊ ಆ ಥರ ಎಲ್ಲ ಇನ್ನೂ ಅಭ್ಯಾಸ ಇಲ್ಲ ನನಗೆ. ನಮ್ ದುಡ್ಡಲ್ಲಿ ನಾವು ಖುಷಿಯಾಗಿರ್ಬೇಕು ಅಂತ ಏನಾದ್ರು ತಿನ್ನೋದೆಲ್ಲ ಕೊಡ್ಸಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅದು ರಾಮಾಚಾರಿ ಫಿಲಂ ಅಲ್ಲಿ ಅದು ಡೈಲಾಗ್ ಐತಲ್ಲ, ಏನೋ ಸಣ್ಣ ಪುಟ್ಟ ಗಿಫ್ಟ್ಸ್ ಕೊಟ್ರೆ ಐಲ್ ಬಿ ಅಲ್ಲ, ಹ್ಯಾಪಿ. ರಾಮಾಚಾರಿ ಫಿಲಂ ಅಲ್ಲಿ ಒಂದು ಡೈಲಾಗ್ ಐತೆ ಗೊತ್ತಾ? ಏನು? ಅವನು ಏನಾಗುತ್ತೆ, ಅದ್ ಯಾರೋ ಒಬ್ಬ ಸೆಕೆಂಡ್ ಹೀರೋ ಇರ್ತಾನೆ, ಅವನು ಊಟ ಆಗಿರುತ್ತೆ, ರಾಧಿಕಾ ಪಂಡಿತ್ ಅವರಿಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗುತ್ತೆ. ನಮ್ ಹುಡುಗಿಗೆ ನಮ್ ದುಡ್ಡಲ್ಲಿ ತಿಂದೆ ಅಭ್ಯಾಸ ಅಂತ ಯಶ್ ಹೇಳೋದು. ಆ ತರನ ನಮ್ಮ ಹುಡುಗಿಗೆ ಯಾವತ್ತು ನಮ್ಮ ದುಡ್ಡಲ್ಲೇ ತಿನ್ಸ ಅಭ್ಯಾಸ. ನನ್ಗೆ ನನ್ ದುಡ್ಡಲ್ಲಿ ತಿಂದೆ ಅಭ್ಯಾಸ. ಇವಾಗೆಲ್ಲ ತಿನ್ನೋದು ಅಂತ ಹೇಳಿ ತಿನ್ನೋದು ಎಸೆ ಮಾಡಲಿ, ಬಟ್ ಕಾರು ಮನೆ ಎಲ್ಲ ಅದು ನಂದು. ಅದೇ ಅಯ್ಯೋ ಅದನ್ನೇ ಹೇಳ್ತಾ ಇರೋದು, ತಿನ್ನೋದು SMR ದಲ್ಲಿ ಇದ್ರೆ 5 ಜನ ಫ್ರೆಂಡ್ಸ್ ಕೂತಿರ್ತೀವ, ಲೈಕ್ ತಿಲಕ್ ಆಗ್ಲಿ, ಸುಹಾಸು, ಅಭಿ, ನಮ್ ಟೀಮ್ ಹುಡುಗರು ಎಲ್ಲ ಕೂತಿರ್ಬೇಕಾದ್ರೆ ಸಣ್ಣ ಎಲ್ಲ ನಾನು ಇವ್ರಿಗೆ ಹೇಳ್ತೀನಿ ಪೇ ಮಾಡಕ್ಕೆ. ಲೈಕ್ ನನ್ಗೆ ಆತರ ನಾನ್ ತಂದೇನೆ ಅಂದ್ಮೇಲೆ ಇವ್ರು ಪೇ ಮಾಡ್ಬೇಕು ಮೈಂಡ್ ಸೆಟ್ ಇದೆ. ಯಾಕಂದ್ರೆ ಅವ್ರು ಹೇಳ್ತಿರ್ತಿಲ್ಲ ನಾನು ಪೇ ಮಾಡ್ತೇನೆ, ಇಲ್ಲ ನಾನ್ ತಿಂದೀನಿ, ಇವ್ರು ಪೇ ಮಾಡ್ತಾರೆ ನನ್ ಬದಲು. ಅದ್ ಒಂದು. ಬಟ್ ಕಾರ್ ಮನೆ ಎಲ್ಲ ಇಟ್ ಶುಡ್ ಬಿ ಲೈಕ್ ಆನ್ ಮೀ ಆಬ್ವಿಯಸ್ಲಿ. ಸೊ ಆತರ ಮಾಡ್ತೀನಿ ಗೈಸ್. ಕಾರು ಮನೆ ತಗೋತೀನಿ. ಇದು ನನ್ ಚಾಲೆಂಜು. ಆಮೇಲೆ ಇಷ್ಟು ವರ್ಷ ಇದು ವಾಟ್ ಇಸ್ ದಟ್, ಲೈಕ್ ಒಂದ್ ಆಸೆ ಇತ್ತು ಚಿಕ್ಕ ವಯಸ್ಸಿನ, ಒಂದ್ ಸ್ವಂತ ಮನೆ ಆಗ್ಬೇಕು. ನಾನು ಹೇಳಿಗೆ ಅದೇ ಹೇಳ್ತಿದೀನಿ. ಐ ಮೇ ಸ್ಪೆಂಡ್ ಅ ಲಾಟ್, ಅಥವಾ ಐ ಮೇ ಸ್ಪೆಂಡ್ ಅನ್ನೆಸೆಸರಿ ಆಗಿ, ಅಥವಾ ನಾನು ಸ್ವಲ್ಪ ಲತಾರ್ಜಿ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ದುಡ್ಡುಗಳನ್ನ ಖರ್ಚು ಮಾಡ್ಬೋದು. ಬಟ್ ನಾನು ಇವಳಿಗೆ ಏನ್ ಹೇಳ್ತೀನಿ ಗೊತ್ತು, ಇವಳಿಗೆ ಚಿಕ್ಕ ವಯಸ್ಸಿಂದ ಆಸೆ ಮನೆ ತಗೊಬೇಕು, ನಂದು ಅಂತ ಒಂದು ಸ್ವಂತ ಮನೆ ಮಾಡ್ಬೇಕು, ನಮ್ಮಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಉಳಿದಿರೋದು. ನಾನು ಅದಕ್ಕೆ ಇವಳಿಗೆ ಹೇಳ್ತೀನಿ, ಕಾರು ಸೆಕೆಂಡ್ ಆಪ್ಷನ್ ಇಟ್ಕೋ. ನಮ್ಮ ಹತ್ರ ಆಲ್ರೆಡಿ 2 ಕಾರ್ ಇದಾವೆ, ನಮ್ಮ ಹತ್ರ ಓಡಾಡಕ್ಕೂ ಕಾರ್ ಇದಾವೆ. ಇವಳಿಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ಇವಳು ಅಲ್ಲಿ ಬರಕ್ಕೆ 20,000 ತಿಂಗಳ ಖರ್ಚಾಗುತ್ತೆ, ಆಟೋ ಕ್ಯಾಬ್ ಅದು ಇದು ಎಲ್ಲ. ಸೊ ನಾನೇನ್ ಹೇಳ್ತೀನಿ, ಆಗ್ಲಿ ಪರವಾಗಿಲ್ಲ, ಇವಾಗ ನೀನ್ ಕಾರ್ನ EMI ಹಾಕಿಸ್ಕೊಂಡ್ರು ಕೂಡ EMI ಎಲ್ಲ ಜಾಸ್ತಿ ಆಗುತ್ತೆ, ಅದನ್ನೆಲ್ಲ ಥಿಂಕ್ ಮಾಡು. ಸದ್ಯಕ್ಕೆ ಕಾರ್ ಬೇಡ, ಮನೆ ತಗೊಂಡ್ಬಿಡು ಫಸ್ಟ್ ನೀನು. ಮನೆದ್ EMI ಆಗ್ಲಿ, ಒಂದು ಹಾಫ್ ಆದ್ರೂ ಫಿಲ್ ಆಗ್ಲಿ. ಕಾರ್ನ ಯಾವಾಗಾದ್ರೂ ಒಂದ್ ಒಳ್ಳೆ ಲಂಸಮ್ ಅಮೌಂಟ್ ಬಂತಲ್ಲ, ಆ ಟೈಮ್ನಲ್ಲಿ ತಗೊಳ್ಳೋಣ. ಬಿಕಾಸ್ ನಾನು ಅದೇ ಟೈಮ್ ನಲ್ಲಿ ಕಾರ್ಗೆ ಹೋಗಿದ್ದು. ಇಲ್ಲ ಅಂತ ಅಂದ್ರೆ ನಾನು ಚಿಕ್ಕಪುಟ್ಟ ಅಮೌಂಟ್ಗಳು ಇಟ್ಕೊಂಡು ನಾನು ಕಾರ್ಗೆ ಹೋಗ್ತಾ ಇರ್ಲಿಲ್ಲ. ಲಂಸಮ್ ಬಂತು ಒಂದೇ ಸಲ ಸೀದಾ ಹೊಡೆದ್ಬಿಟ್ಟೆ ನಾನು. ವಿಧಾನಸೌಧ ಹೊಡೆದ್ಬಿಟ್ಟೆ ನಾನು. ಇವಳಿಗೂ ಅದನ್ನೇ ನಾನು ಹೇಳೋದು, ಲಂಸಮ್ ಅಲ್ಲಿ ಇದ್ರೆ. ಬಿಕಾಸ್ ನನಗೆ ಆತರ ನಂತರ ಆಲ್ರೆಡಿ ನಂದು 3 ಮನೆ ಇದಾವೆ, 3 ಸ್ವಂತ ಮನೆ ಇದಾವೆ ನಮ್ದು. ಇನ್ನೇನಕ್ಕೆ ನಮ್ದು ಆತರ ಇನ್ನೊಂದು ಆಸೆ ಇರ್ಲಿಲ್ಲ. ಬಟ್ ಇವಳದು ಪಾಪ ಒಂದು ಸ್ವಂತ ಮನೆ ಇಲ್ಲ. ನಾನು ಹೇಳೋದೇನಂದ್ರೆ, ನಿನ್ನ ಹತ್ರ ಇರೋ ಸೇವಿಂಗ್ಸ್ ಎಲ್ಲ ಫಸ್ಟ್ ಮನೆಗೆ ಹಾಕು, ಮನೆ ತಗೋ, ಮನೆ EMI ಕ್ಲಿಯರ್ ಮಾಡ್ಕೋ ಫಸ್ಟ್. ಕಾರ್ ಯಾವ್ದಾರ ಚಾನ್ಸ್ ಅಲ್ಲಿ ಅಮೌಂಟ್ಗಳು ಬಂದಾಗ ತಗೋ ಅಂತ ನಾನು ಟ್ರೇಡಿಂಗ್ ಅಲ್ಲೂ ತುಂಬಾ ಚೆನ್ನಾಗಿ ನಡೀತೆ, ಸಖತ್ತಾಗಿ ನಡೀತೆ. ಸೊ ಅದೇ ಒಂದು 3-4 ಇನ್ಕಮ್ ಸೋರ್ಸ್ ಇರ್ಬೇಕು ಅಂತ ಮುಂಚೆಯಿಂದನೂ ಆಸೆ ಇತ್ತು. ಸೊ ಹಂಗೆ ಆಗ್ತಿದೆ. ಅದ್ರ ಮೇಲೆ ನಾನು ಮನೆ ತಗೋಬೇಕು ಟ್ರೇಡಿಂಗ್ ಅಮೌಂಟ್ ಇಂದ ಇದು ಅದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಬಟ್ ಆಗಂತ ನಾನು ಕಂಟೆಂಟ್ ಕ್ರಿಯೇಷನ್ ಬಿಟ್ಬಿಡಲ್ಲ. ನಾನು ಟ್ರೇಡಿಂಗ್ ಮಾಡ್ತೇನೆ ಅಂತ, ಇದು ಕಂಟಿನ್ಯೂ ಮಾಡ್ತೀನಿ, ಅದು ಮಾಡ್ತೀನಿ, ಇನ್ನೊಂದು ಬಂದ್ರೆ ಇನ್ನೊಂದು ಮಾಡ್ತೀನಿ. ಸೊ ಆ ಥರ. ಸೊ ಮನೆ ಕಡೆ ಹೋಗ್ತಾ ಇದೀವಿ, ಲೆಟ್ಸ್ ಗೋ ಗೈಸ್. ಸೊ ಇವಾಗ ಜಸ್ಟ್ ಮನೆಗೆ ಬಂದೆ. ನಾನು ಮನೆಗೆ ಬಂದಿರೋ ಜೊತೆಗೆ ನಾನು ಇಷ್ಟೊಂದೆಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ಸ್ಗಳು ತಗೊಂಡು ಬಂದೀನಿ. ಸೊ
ಆಮೇಲೆ ನೆಕ್ಸ್ಟ್ ವ್ಲಾಗ್ ನಾನು ಹೇಳೋದನ್ನ ಮರ್ತೋದೆ ಗೈಸ್. ನೆಕ್ಸ್ಟ್ ವ್ಲಾಗ್ ಯಾವುದು ಅಂತ ಅಂದರೆ ರಕ್ಷಾ ಬಂಧನ್ ಬರ್ತದೆ 28ನೇ ತಾರೀಕು. ಸೊ ನಾಳೆ ಆಬ್ವಿಯಸ್ಲಿ ಅದ್ರ ವ್ಲಾಗ್ ಬರುತ್ತೆ. ನಾಳೆ ಬರಲ್ಲ, ನಾಳಿದ್ದು ಬರುತ್ತೆ ಆ ವ್ಲಾಗ್. ಅಂದರೆ 29ನೇ ತಾರೀಕು ವ್ಲಾಗ್ ಬರುತ್ತೆ ರಕ್ಷಾಬಂಧನ್. ನಾಳೆ ರಕ್ಷಾಬಂಧನ್ ಅಲ್ವಾ, ಸೆಲೆಬ್ರೇಟ್ ಮಾಡಿ 29ನೇ ತಾರೀಕು ವ್ಲಾಗ್ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ಅದೇ. ಸೊ ರೆಡಿಯಾಗಿರಿ, ಸಖತ್ತಾಗಿ ಬರುತ್ತೆ ವ್ಲಾಗು. ಹೆವಿ ಮಜಾ ಮಾಡ್ತೀನಿ. ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಆಬ್ವಿಯಸ್ಲಿ ಹೆವಿ ಫನ್ ಆಗಿರುತ್ತೆ. ಅದ್ರ ಜೊತೆಗೆ ಏನಾದರೂ ನಾನು ನಿಮ್ಗೆಲ್ಲರಿಗೂ ಒಂದು ತಡ್ಕ ಅಥವಾ ಸಮಥಿಂಗ್ ಥ್ರಿಲ್ಲಿಂಗ್ ಕೊಡ್ತೀನಿ. ಓಕೆ, ನನ್ನ ತಲೆಯಲ್ಲಿ ಏನೋ ಇದೆ, ಬಿಟ್ಟಾಕಿ. ಎನಿವೇಸ್ ಗೈಸ್, ಮನೆಗೆ ಬಂದೆ. ಸೊ ಅವ್ರಿಗೂ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದೀನಿ. ಸೊ ಅವನಿಗೆ ಕೊಡೋಣ. ಆಮೇಲೆ ಅಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರ ಅಂತ. ವಿಡಿಯೋ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಯುವರ್ ಕಮೆಂಟ್ಸ್ ಆರ್ ವೆರಿ ಪ್ರೀಶಿಯಸ್ ಆ್ಯಂಡ್ ಇಂಪಾರ್ಟೆಂಟ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು. ಸಿ ಯು ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ